ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ನಾನು ಶಿವಕುಮಾರ್ ಸೂರ್ಯವಂಶಿ. ಪ್ರೆಸೆಂಟ್ ಕ್ಲಾಸ್ನಿಂದ ನಿಮಗೆ ಮಾಡುವ ಗುಡ್ ಆಫ್ಟರ್ ಒನ್ಸ್ ಅಗೇನ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಗೆ ಸಮಾಜ ವಿಜ್ಞಾನ ಎರಡನೇ ಪಾಠದ ನಿನ್ನೆ ನಾವು ಬ್ರಿಟಿಷರ ಒಂದು ಬ್ರಿಟಿಷರ ಆಡಳಿತ ಭಾರತದಲ್ಲಿ ಅಥವಾ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಎಂಬ ಪಾಠದಲ್ಲಿ ನಾವು ಏನಪ್ಪ ಅಂದ್ರೆ ನಾವು ಲಾರ್ಡ್ ವೆಲ್ಲೆಸ್ಲಿ ಆಮೇಲೆ ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನಾವು ಅಭ್ಯಾಸ ಮಾಡಿದ್ದೀವಿ. ಮುಂದುವರಿದ ಭಾಗವಾಗಿ ಇವತ್ತಿನ ದಿವಸ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ತಿಳಿದುಕೊಳ್ಳೋರಾಗಿದ್ದೀವಿ. ನಿನ್ನೆ ಮರಾಠ ಯುದ್ಧ 1ರಲ್ಲಿ ನಾವು ನೋಡಿದ್ದೀವಿ. ಇವತ್ತು ಎರಡನೇ ಮರಾಠ ಆಂಗ್ಲೋ ಯುದ್ಧವನ್ನು ನಾವು ಇವತ್ತು ನೋಡೋರಾಗಿದ್ದೇವೆ. ಪ್ರೆಸೆಂಟ್ ಕ್ಲಾಸ್ನಲ್ಲಿ ಕೊಡುವಂಥ ಪ್ರತಿಯೊಂದು ವಿಷಯಗಳು, ಅದು ಸಮಾಜ ಅಧ್ಯಯನ ಆಗಲಿ ಅಥವಾ ಬೇರೆ ಗಣಿತ ಆಗಲಿ, ಸೈನ್ಸ್ ಆಗಲಿ, ಸೋಷಿಯಲ್, ಆಮೇಲೆ ಕನ್ನಡ, ಸೈನ್ಸ್, ಇಂಗ್ಲೀಷ್, ಹಿಂದಿ, ಯಾವುದೇ ಪಠ್ಯ ಆದಗಳು, ಯಾವುದೇ ವಿಷಯ ಆದಗಳು ತಾವು ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಪ್ರೆಸೆಂಟ್ ಕ್ಲಾಸ್ನಲ್ಲಿ ಕೊಡುವಂಥ ಎಲ್ಲ ವಿಷಯಗಳು ಮುಂದಿನ ನಿಮ್ಮ ಅಭ್ಯಾಸಕ್ಕೆ, ಮುಂದಿನ ನಿಮ್ಮ ಜೀವನಕ್ಕೆ ತುಂಬ ಉಪಯುಕ್ತವಾಗಿದೆ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಮುಂದುವರಿದ ಭಾಗವಾಗಿ ಇವತ್ತಿನ ದಿವಸ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಅದಕ್ಕಿಂತ ಪೂರ್ವದಲ್ಲಿ ನಾವು ಪಠ್ಯಪುಸ್ತಕಕ್ಕೆ ಹೋಗಲಿಕ್ಕಿಂತ ಮುಂಚೆವಾಗಿ ಅದರ ಬಗ್ಗೆ ಒಂದು ಚಿಕ್ಕ ವಿಡಿಯೋ ಒಂದಿದೆ. ಆ ವಿಡಿಯೋವನ್ನು ನೋಡಿಕೊಂಡು ನಾವು ಮುಂದೆ ಹೋಗೋಣ. ಸೊ ನಾವು ವಿಡಿಯೋವನ್ನು ನೋಡೋಣ. Second Maratha War, 1803 to 1805. The internal affairs of the Marathas deteriorated after the end of the First Maratha War. Nana Fadnavis's growing desire for power, coupled with rivalries among the Maratha chiefs, hampered the Maratha state. Under Lord Wellesley, the company got an opportunity to interfere in the internal affairs of the Marathas. After the death of Madhav Rao II in 1796, Baji Rao II became the Peshwa. He had been facing internal strife within the Marathas and had to sign a subsidiary alliance with Lord Wellesley. But the other factions of the Marathas refused to give in. The Sindhyas and the Holkars declared war on the British but were defeated. ಇಲ್ಲಿ ನಾವು ಎರಡನೇ ಮರಾಠ ಆಂಗ್ಲೋ ಯುದ್ಧದ ಬಗ್ಗೆ ನಾವು ಚಿಕ್ಕ ವಿಡಿಯೋವನ್ನು ನೋಡಿದ್ದೇವೆ. ವಿಶೇಷವಾಗಿ ಈಗ ನಾವು ಮುಂದುವರಿದ ಭಾಗದಲ್ಲಿ ಇದನ್ನು ನಾವು ವಿವರವಾಗಿ ನಾವು ಅಭ್ಯಾಸ ಮಾಡಬೇಕಾದರೆ, ನಿನ್ನೆ ನಾವು ಏನೇನು ನೋಡಿದ್ದೇವೆ? 1ನೇ ಮರಾಠ ಯುದ್ಧ, ಅದರಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಯಾರು? ಲಾರ್ಡ್ ವೆಲ್ಲೆಸ್ಲಿ, ಬ್ರಿಟಿಷ್ ಗವರ್ನರ್. ಏನಾಗಿತ್ತು ಅಂದರೆ ಲಾರ್ಡ್ ವೆಲ್ಲೆಸ್ಲಿ ತಂದಂಥ ಈ ಸಹಾಯಕ ಸೈನ್ಯ ಪದ್ಧತಿ ನಿಯಮಗಳು ನಾವು ನಿನ್ನೆ ನೋಡಿದ್ದೀವಿ. ಏನಿದ್ದು ನಿಯಮಗಳದನ್ನು ಒಂದ್ಸಾಗಿ ನಾವು ರಿಪೀಟ್ ಮಾಡ್ತೀನಿ. ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಸೈನ್ಯವು ಯಾರ್ದಾಗಿತ್ತು? ಬ್ರಿಟಿಷರ್ದಾಗಿತ್ತು. ಆ ಸೈನ್ಯವನ್ನು ಯಾರು ಇಟ್ಕೋಬೇಕಾಗಿತ್ತು? ನಮ್ಮ ಸ್ಥಳೀಯ ಅರಸರು ಇಟ್ಕೋಬೇಕಾಗಿತ್ತು. ಇಟ್ಟುಕೊಂಡು ಏನು ಮಾಡಬೇಕಾಗಿತ್ತು? ಅವರ ವೇತನ ಮತ್ತು ಖರ್ಚು ವೆಚ್ಚಗಳನ್ನು ನಮ್ಮ ರಾಜರೇ ನೋಡ್ಕೋಬೇಕಾಗಿತ್ತು. ಅದರ ಬದಲಾಗಿ ಬ್ರಿಟಿಷರು ಏನು ಮಾಡ್ತಾ ಇದ್ದವರು ಅಂದರೆ, ನಮ್ಮ ಸ್ಥಳೀಯ ಅರಸರ ಮೇಲೆ ದಂಡೆತ್ತಿ ಬರುವ ಪರ ಅರಸರು ಅಥವಾ ಪರ ರಾಜ್ಯಗಳಿಂದ ಬರುವಂಥ ದಂಡೆತ್ತಿ ಬರುವಂಥ ಆಕ್ರಮಗಳನ್ನು ತಡೆಯುವುದು ಮತ್ತು ಇವರನ್ನು ರಕ್ಷಣೆ ಕೊಡೋದು, ಸ್ಥಳೀಯ ಅರಸರಿಗೆ ರಕ್ಷಣೆ ಕೊಡೋದು ಬ್ರಿಟಿಷರ ಮಾತಾಗಿತ್ತು, ಸಹಾಯಕ ಸೈನ್ಯ ಪದ್ಧತಿಯ ಮೂಲಕವಾಗಿ. ಸೊ ಇದಕ್ಕೆ ಸುಮಾರು ರಾಜರುಗಳು ಇದಕ್ಕೆ ಒಳಗೊಂಡಿದ್ದರು. ನಾವು ನಿನ್ನೆ ನೋಡಿದ ಹಾಗೆ ಸುಮಾರು ರಾಜ್ಯಗಳು ಇದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಬ್ರಿಟಿಷರ ಸೈನ್ಯಗಳನ್ನು ಇಟ್ಟುಕೊಂಡಿದ್ದರು. ಬ್ರಿಟಿಷರ ಸೈನ್ಯದ ಪೂರ ಖರ್ಚು ವೆಚ್ಚಗಳನ್ನು ನಮ್ಮ ಸ್ಥಳೀಯ ರಾಜರು ನೋಡ್ತಾ ಇದ್ದರು. ಇದರಿಂದ ನಮ್ಮ ಸ್ಥಳೀಯ ರಾಜರು ಅವರ ಆರ್ಥಿಕ ಬೆಳವಣಿಗೆಯನ್ನು ಕುಂಟುತ್ತಾ ಹೋಗಿತ್ತು. ಅಂದರೆ ನಷ್ಟ ಆಗ್ತಾ ಇತ್ತು. ಲಾಭ ಯಾರಿಗೆ ಆಗ್ತಾ ಇತ್ತು? ಬ್ರಿಟಿಷರಿಗೆ ಆಗ್ತಾ ಇತ್ತು. ಸೊ ಈ ವಿಷಯನ ನಾವು ನಿನ್ನೆ ನೋಡಿದ್ವಿ. ಈಗ ನಾವು ಎರಡನೇ ಮರಾಠ ಯುದ್ಧಕ್ಕೆ ಬರೋಣ. ಎರಡನೇ ಮರಾಠ ಯುದ್ಧವು 1803ರಿಂದ 1805ರವರೆಗೆ ನಡೀತಾ ಇದೆ. ಇಲ್ಲಿ 1803ರಿಂದ 1805ರವರೆಗೆ, ಅಂದರೆ 2 ವರ್ಷಗಳ ಕಾಲ ಇಲ್ಲಿ ಸುದೀರ್ಘವಾದಂಥ ಯುದ್ಧವನ್ನು ಬ್ರಿಟಿಷರಿಗೆ ಮತ್ತು ಮರಾಠರಿಗೆ ನಡೀತಾ ಇದೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ, ಎರಡನೇ ಆಂಗ್ಲೋ ಮರಾಠ ಯುದ್ಧ.
ಈ ರೀತಿ 1803ರಿಂದ 1805ರವರೆಗೆ ಅಂದರೆ 2 ವರ್ಷಗಳ ಸುದೀರ್ಘ ಕಾಲ ಮರಾಠ ಮತ್ತು ಆಂಗ್ಲ ಸೈನಿಕರ ಮಧ್ಯದಲ್ಲಿ ಇಲ್ಲೊಂದು ಯುದ್ಧ ನಡೀತಾ ಇದೆ. ಏನಿದು ವಿಶೇಷತೆ, ಈ ಯುದ್ಧದ ಏನು ವಿಶೇಷತೆ ಅಂತ ನಾವು ಸವಿವರವಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಸಾರಿ ನಿಮ್ಮನ್ನು ನೆನಪು ಕೊಡ್ತಾ ಇದ್ದೀನಿ. ಪ್ರೆಸೆಂಟ್ ಕ್ಲಾಸ್ನಲ್ಲಿ ಕೊಡುವಂಥ ಪ್ರತಿಯೊಂದು ವಿಷಯಗಳನ್ನು ತಾವು ಗಮನದಲ್ಲಿಟ್ಟು ಕೇಳಬೇಕು, ವಿಷಯಗಳನ್ನು ನೆನಪಿನಲ್ಲಿಟ್ಟು ಕೇಳಬೇಕಂತೇಳಿ ನಾನು ನಿಮ್ಮನ್ನು ಇನ್ನೊಂದು ಸಾರಿ ವಿನಂತಿ ಮಾಡ್ತಾ ಇದ್ದೀನಿ. ಸೊ ಮರಾಠ ಮನೆತನಗಳ ನಾಯಕರ ನಡುವಿನ ಸ್ವಲ್ಪ ಲಕ್ಷ ಕೊಡಬೇಕು ತಾವು. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷ, ಫ್ಯಾಮಿಲಿ ಅಫೇರ್ಸ್ ಅಂತ ಹೇಳ್ಬೇಕು ನಾವು, ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ಸ್ ಅಂತೇವೆ ನಾವು. ಅಂದರೆ ಕುಟುಂಬಗಳ ಮಧ್ಯೆ, ಯಾವ ಕುಟುಂಬಗಳ ಮಧ್ಯೆ ಇಲ್ಲಿ ಡಿಸ್ಟ್ರಿಬ್ಯೂಟ್ ನಡೀತಾ ಇದೆ, ಮರಾಠ ಮನೆತನಗಳ ಮಧ್ಯದಲ್ಲೇ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಈ ಯುದ್ಧಕ್ಕೆ ಕಾರಣವಾಗಿದೆ. ಹೋಳ್ಕರ್ ಮನೆತನದ ಯಶವಂತರಾವ್, ಇಲ್ಲಿ 2 ಮನೆಗಳನ್ನ ನಾವು ವಿಶೇಷವಾಗಿ ನೋಡ್ತೇವೆ. ಒಂದು ಹೋಳ್ಕರ್ ಮನೆತನ, ಹೋಳ್ಕರ್ ಮನೆತನ, ಯಶವಂತರಾವ್ ಒಂದು ಕಡೆ ಆದರೆ ಸಿಂಧಿಯಾ ಮನೆತನದ ದೌಲತ್ರಾವ್, ಸಿಂಧಿಯಾ ಮನೆತನದ ದೌಲತ್ರಾವ್ ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ದವರು. ಅಂದರೆ ಇಲ್ಲಿ 3 ಮನೆತನಗಳಲ್ಲಿ ಭಿನ್ನಾಭಿಪ್ರಾಯವನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆ ಆದರೆ ಸಿಂಧಿಯಾ ಮನೆತನದ ದೌಲತ್ರಾವ್ ಹಾಗೂ ಪೇಶ್ವೆ 2ನೇ ಬಾಜಿರಾಯನ ಇನ್ನೊಂದು ಕಡೆ ಇದ್ದವರು. ಯಾರು? ಪೇಶ್ವೆ. ಇವರು ಒಂದು ಕಡೆ ಆಗಿದ್ದರು, ಇವರು ಒಂದು ಕಡೆ ಆಗಿದ್ದರು. ಸಿಂಧಿಯಾ ಮನೆ ತೋರಿದ್ರು ಮತ್ತು ಪೇಶ್ವೆ ಮನೆ ತೋರಿದ್ರು ಒಂದು ಕಡೆ ಆಗಿದ್ದರು, ಮತ್ತು ಹೋಳ್ಕರ್ ಮನೆಯವರು ಒಂದು ಕಡೆ ಆಗಿದ್ದರು. ಸೊ ಇಲ್ಲಿ ಏನು ನಡೀತಾ ಇದೆ, ಹೋಳ್ಕರ್ ಮನೆತದ ಯಶವಂತರಾವ್ ಅನ್ನೋರು ಒಂದು ಸೈಡೆ ಆದರೆ ಸಿಂಧಿಯಾ ಮನೆತದ ದೌಲತ್ರಾವ್ ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಇನ್ನೊಂದು ಕಡೆ ಇದ್ದರು. 1802ರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿತ್ತು. ಎಷ್ಟರಲ್ಲಿ? 1802ರಲ್ಲಿ. 1802ರಲ್ಲಿ ಹೋಳ್ಕರ್ ಮನೆತದ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆ ಮನೆತದ ಸೈನ್ಯವನ್ನು ಇಲ್ಲಿ ಸೋಲಿಸಿತ್ತು. ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದನು. ಇಲ್ಲಿ ಪೇಶ್ವೆ ಏನು ಮಾಡ್ತಾ ಇದ್ದಾನೆ? ಇಲ್ಲಿ ಬ್ರಿಟಿಷರ ಸಹಾಯವನ್ನು ಕೇಳ್ತಾ ಇದ್ದಾನೆ. ಬ್ರಿಟಿಷರ ಸಹಾಯವನ್ನು ಕೇಳ್ತಾ ಇದ್ದಾರೆ. ಇಲ್ಲಿ ಪೇಶ್ವೆ ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಬ್ರಿಟಿಷರ ಸಹಾಯವನ್ನು ಕೇಳ್ತಾ ಇದ್ದಾರೆ. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತ್ತು. ಇಲ್ಲಿ ಬ್ರಿಟಿಷರು ಯಾರಿದ್ದರು? ಇಲ್ಲಿ ಲಾರ್ಡ್ ವೆಲ್ಲೆಸ್ಲೆ. ಇಲ್ಲಿ ಬ್ರಿಟಿಷರ ಅಧಿಕಾರಿ ಆಗಿದ್ದರು, ವೈಸರಾಗಿದ್ದರು ಇಲ್ಲಿ. ಸೊ ಏನಾಯ್ತು, ಇಲ್ಲಿ ಪೇಶ್ವೆ ಏನು ಮಾಡಿದ್ರು? ಬ್ರಿಟಿಷರ ಸಹಾಯವನ್ನು ಕೇಳಿದ್ರು, ವಿಶೇಷವಾಗಿ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯವನ್ನು ಕೇಳಿದರು. ಈ ವಿಚಾರದಲ್ಲಿ ಮಧ್ಯೆ ಪ್ರವೇಶಿಸಲು ಅವಕಾಶವನ್ನು ಸಿಕ್ತು. ಯಾರಿಗೆ? ಬ್ರಿಟಿಷರಿಗೆ. ಪೇಶ್ವೆಯು ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದನು. ಬೆಸ್ಸಿನ್ ಒಪ್ಪಂದ. ಈ ಒಪ್ಪಂದಗಳು ಸ್ವಲ್ಪ ಗಮನದಲ್ಲಿಟ್ಟು ಕೇಳಬೇಕು. ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದನು. ಯಾರು? ಪೇಶ್ವೆ ಬ್ರಿಟಿಷರ ಸಹಾಯ ಯಾಚಿಸಿದನು. ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರ ಮಧ್ಯಪ್ರವೇಶ ಅವಕಾಶ ಸಿಕ್ತು. ಪೇಶ್ವೆ ಏನು ಮಾಡಿದೆ? ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿದ್ದನು. ಪೇಶ್ವೆಯ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ್ದನ್ನು ಇವರು ಏನು ಮಾಡಿದ್ರು? ವಿರೋಧಿಸಿದರು. ಯಾರು? ಹೋಳ್ಕರ್ ಮತ್ತು ಭೋಸ್ಲೆ, ಸಿಂಧಿಯಾ ಮುಂತಾದ ಮರಾಠರ ಮನೆತನಗಳು ಒಗ್ಗೂಡಿದವು. 1803ರಿಂದ 1805ರವರೆಗೆ ಮರಾಠರ ಮನೆತನಗಳ ಸೇನೆಯನ್ನು ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ, ಸಣ್ಣ ಪುಟ್ಟ ಯುದ್ಧಗಳಲ್ಲಿ ಮಣಿಸಿದನು. ಆದರೆ ಅವನ ಯುದ್ಧ ಪ್ರಿಯ ನೀತಿಯಿಂದ, ಯಾರ್ದು? ಲಾರ್ಡ್ ವೆಲ್ಲೆಸ್ಲಿಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲದ ಹೊರೆ ಹೆಚ್ಚಾಗಿತ್ತು. ಯಾವ ಕಂಪನಿಗೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನಾಯ್ತು? ಸಾಲದ ಹೊರೆ ಹೆಚ್ಚಾಗ್ತದೆ. ಯಾಕಂದರೆ ಲಾರ್ಡ್ ವೆಲ್ಲೆಸ್ಲಿನ ಮೇಲಿದ ಮೇಲೆ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದ, ಸಣ್ಣ ಪುಟ್ಟ ಯುದ್ಧಗಳನ್ನು ಮಾಡ್ತಾ ಇದ್ದ. ಯುದ್ಧ ಅಂದ್ರೆ ಸುಮ್ಮನೆ ಆಗುತ್ತಾ? ಖರ್ಚು ಬೇಕಲ್ಲ,
ಸೈನಿಕರಿಗೆ ಊಟ ತಿಂಡಿ ವಸತಿ ಇರಲಿಕ್ಕೆ, ಅವರ ಯುದ್ಧದಲ್ಲಿ ಕೈ ಕಾಲುಗಳು ಮುರಿತವೆ, ರಕ್ತ, ತಲೆ ಪೆಟ್ಟಾಗುತ್ತೆ, ಎಲ್ಲ ಔಷಧಿ ಉಪಚಾರ, ವೈದ್ಯರ ಖರ್ಚು, ಹೀಗೆ 108 ಖರ್ಚು. ಯುದ್ಧ ಅಂದಮೇಲೆ ಸುಮ್ಮನೆ ಇರೋದಿಲ್ಲ. ಸೊ ಇದೆಲ್ಲ ಖರ್ಚುಗಳು ಯಾವ ಮೇಲೆ ಬರ್ತಾಯಿತ್ತು? ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬರ್ತಾಯಿತ್ತು. ಸೊ ಇದನ್ನು ಅರಿತ ಇಲ್ಲೇನಾಗ್ತಾ ಇದೆ, ಕಂಪನಿಗೆ ಸಾಲದ ಹೊರೆಯನ್ನು ಹೆಚ್ಚಿತು. ಇದರಿಂದ ತೀವ್ರ ಟೀಕೆಗೆ ಒಳಗಾದ ವೆಲ್ಲೆಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದನು. ಯಾರು? ಲಾರ್ಡ್ ವೆಲ್ಲೆಸ್ಲಿ, ಬ್ರಿಟಿಷ್ ವೈಸ್ರಾಯ್. ಯಾಕಂದರೆ ಇಲ್ಲಿ ಯುದ್ಧ ಮಾಡಬೇಕಾಗಿತ್ತು, ಸಾಮ್ರಾಜ್ಯನ ವಿಸ್ತರಣೆ ಮಾಡಬೇಕಾಗಿತ್ತು, ಬ್ರಿಟಿಷರ ಅಧಿಕಾರವನ್ನು ವಿಸ್ತರಣೆ ಮಾಡಬೇಕಾಗಿತ್ತು. ಸೊ ಯುದ್ಧ ಮಾಡಲೇಬೇಕು. ಆದರೆ ಯುದ್ಧ ಮಾಡೋದ್ರಿಂದ ಏನಾಗ್ತಾಯಿತ್ತು? ಖರ್ಚು ಜಾಸ್ತಿ ಆಗ್ತಾಯಿತ್ತು. ಇದನ್ನು ಟೀಕೆಗೆ ಒಳಗಾದ ಬ್ರಿಟಿಷ್ ಸರ್ಕಾರದಿಂದ, ಬ್ರಿಟಿಷ್ ಕಂಪನಿಯಿಂದ ಇವನು ಟೀಕೆಗೆ ಒಳಗಾದ. ಯಾರು? ಲಾರ್ಡ್ ವೆಲ್ಲೆಸ್ಲಿ. ಟೀಕೆಗೆ ಒಳಗಾಗಿದ್ದಲ್ಲಿ ಏನಾಯಿತು? ಇವನಿಗೆ ಬೇಜಾರು ಮಾಡ್ತು ಲಾರ್ಡ್ ವೆಲ್ಲೆಸ್ಲಿ. ಏನಪ್ಪ, ನಾನು ಬ್ರಿಟಿಷ್ ಅಧಿಕಾರವನ್ನು ವಿಸ್ತರಿಸುವ ಸಲುವಾಗಿ ಈ ಎಲ್ಲ ನಾನು ಕಷ್ಟಗಳನ್ನು ಪಡ್ತಾ ಇದ್ದೀನಿ, ಆದರೆ ಸರ್ಕಾರ ನನ್ನನ್ನು ಟೀಕೆ ಮಾಡ್ತಾ ಇದ್ದಿಲ್ಲ, ಮತ್ತು ನಾನು ಯಾಕೆ ಇಲ್ಲಿರೋದು? ಬೇಡ, ನನ್ನ ಡ್ಯೂಟಿ ನಾನು ರಾಜೀನಾಮೆ ಕೊಟ್ಟು ನನ್ನ ದೇಶಕ್ಕೆ ನಾನು ಹೋಗ್ತೀನಿ ಅಂಥೇಳಿ ಇವನು ಏನು ಮಾಡ್ದ? ಲಾರ್ಡ್ ವೆಲ್ಲೆಸ್ಲಿ ತನ್ನ ವೈಸ್ರಾಯ್ ಅಧಿಕಾರಿ ಹುದ್ದೆಯನ್ನು ತ್ಯಜಿಸಿ ಅಥವಾ ರಾಜೀನಾಮೆ ಕೊಟ್ಟು ತನ್ನ ಸ್ವದೇಶವಾದಂಥ ಇಂಗ್ಲೆಂಡ್ ದೇಶಕ್ಕೆ ಇವನು ಮರಳಿ ಹೋಗ್ತಾನೆ. ಇದರಿಂದ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತ್ತು. ಈಗ ಯಾರು ಜಗಳ ಮಾಡೋನು ಹೋಗ್ಬಿಟ್ಟಲ್ಲ, ಎಲ್ಲಿ ಶಾಂತಿ ನೆಲೆಸಿತು? ಮರಾಠರ ಮನೆತಳಗಳ ಮಧ್ಯೆ ಇಲ್ಲಿ ಶಾಂತಿಯನ್ನು ನೆಲೆಸಿತ್ತು. ಯಾಕೆ? ಇಲ್ಲಿ ಜಗಳ ಮಾಡೋನೇ ಹೋಗ್ಬಿಟ್ಟಿದ್ದಾನೆ, ಯುದ್ಧ ಮಾಡೋವನೇ ಹೋಗಿದ್ದಾನೆ, ಕಾಂಪಿಟೇಷನ್ ಮಾಡೋವನೇ ಹೋಗಿದ್ದಾನೆ. ಮರಾಠರ ಮಧ್ಯದಲ್ಲಿ ಮತ್ತು ಬ್ರಿಟಿಷರ ಮಧ್ಯದಲ್ಲಿ ಇಲ್ಲಿ ಯುದ್ಧಗಳು ನಡೀತಾ ಇದ್ದವು. ಸೊ ಯುದ್ಧದ ಲಾಭವನ್ನು ಯಾರು ಪಡಿತಾ ಇದ್ದರು? ವೆಲ್ಲೆಸ್ಲಿ ಲಾಭವನ್ನು ಪಡಿತಾ ಇದ್ದ, ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭ ಮಾಡ್ತಾ ಇದ್ದ. ಆದರೆ ಪದೇ ಯುದ್ಧಗಳನ್ನು ಮಾಡೋದರಿಂದ ಸರ್ಕಾರದ ಮೇಲೆ ಹೊರೆಯನ್ನು ಹೆಚ್ಚಾಗ್ತಾ ಇತ್ತು. ಹೊರೆ ಹೆಚ್ಚಾದಾಗ ಅವನು ಟೀಕೆಗೊಳಗಾದ. ಅವನು ಬೇಸತ್ತು ಏನು ಮಾಡ್ದ? ತನ್ನ ಅಧಿಕಾರವನ್ನು, ತನ್ನ ಜಾಬನ್ನು, ತನ್ನ ಕೆಲಸವನ್ನು ಬಿಟ್ಟು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವನು ತನ್ನ ಸ್ವದೇಶಕ್ಕೆ ಮರಳಿ ಹೋದ. ಮರಳಿ ಹೋದ್ಮೇಲೆ ಏನಾಯ್ತು? ಇಲ್ಲಿ ಶಾಂತತೆಯನ್ನು ಉಂಟಾಯಿತು. ಮರಾಠರ ಮಧ್ಯದಲ್ಲಿ ಶಾಂತತೆ ಉಂಟಾಯಿತು. ಕಲಹಗಳು ಇಲ್ಲಿ ಸ್ವಲ್ಪ ಕಡಿಮೆ ಆದವು. ಹೀಗಾಗಿ ಇಲ್ಲೇನಾಯ್ತು? ಎರಡನೇ ಆಂಗ್ಲೋ ಮರಾಠ ಯುದ್ಧನೂ ಇಲ್ಲಿಗೆ ಸ್ವಲ್ಪ ಶಾಂತತೆಯಿಂದ ಇಲ್ಲಿ ಕೂಡಿ ಹೋಯಿತು. ಶಾಂತತೆಯಿಂದ ಇಲ್ಲಿ ಎರಡನೇ ಮರಾಠ ಯುದ್ಧ ಇಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಮುಗಿದೋಗ್ಬಿಟ್ಟಿತ್ತು. ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು 1817ರಿಂದ 1818ರವರೆಗೆ ಇಲ್ಲಿ ಮೂರನೇ ಮರಾಠ ಯುದ್ಧವನ್ನು ನಾವು ಕಾಣ್ತಾ ಇದ್ದೀವಿ. ಮೂರನೇ ಮರಾಠ ಯುದ್ಧ ಇಲ್ಲಿ ಮೂರನೇ ಮರಾಠ ಯುದ್ಧವನ್ನು ನಾವು ಕಾಣ್ತಾ ಇದ್ದೀವಿ. ಮೂರನೇ ಮರಾಠ ಯುದ್ಧವನ್ನು 1817ರಿಂದ 1818ರವರೆಗೆ, ಅಂದರೆ ಒಂದು ವರ್ಷದ ಮೂಲಕವಾಗಿ ಇಲ್ಲಿ ಯುದ್ಧವನ್ನು ನಡೀತಾ ಇದೆ. ಮೂರನೇ ಮರಾಠ ಯುದ್ಧ ಇಲ್ಲೇನಾಗ್ತದೆ? ಮೂರನೇ ಮರಾಠ ಯುದ್ಧದಲ್ಲಿ ಅಂದರೆ ಮರಾಠ ಮನೆತನಗಳು ತನ್ನ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನಗಳನ್ನು ನಡೆಸ್ತಾ ಇದ್ದವು. ಮರಾಠ ಮನೆಗಳು ಯಾರ್ಯಾರವ? ಇಲ್ಲಿ ಶಿಂದೆ ಫ್ಯಾಮಿಲಿ ಇದೆ, ಪೇಶ್ವೆ ಫ್ಯಾಮಿಲಿ ಇದೆ. ಫ್ಯಾಮಿಲಿ ಮೀನ್ಸ್ ಮನೆತನ. ಶಿಂದೆ ಮನೆತನ ಇದೆ, ಪೇಶ್ವೆ ಮನೆತನ ಇದೆ, ಇನ್ನೊಂದು ಯಾವುದಿದೆ? ಹೋಳ್ಕರ್ ಮನೆತನ ಇದೆ. ನೆನಪಲ್ಲಿಡಬೇಕು, ತಾವು ವಿಷಯಗಳು ನೆನಪಲ್ಲಿರಬೇಕು. ಹೋಳ್ಕರ್ ಮನೆತನ, ಶಿಂದೆಯ ಮನೆತನ ಮತ್ತು ಪೇಶ್ವೆ ಮನೆತನ ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು, ತಮ್ಮ ಘನತೆ ಅಂದರೆ ತನ್ನ ಪ್ರತಿಷ್ಠೆ, ಅವರ ಮರ್ಯಾದೆಯನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅವರು. ಪೇಶ್ವೆ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸಲು ಹವಣಿಸುತ್ತಿದ್ದರು. ಇಲ್ಲಿ ಇವರು ಯಾರು ನಿಯಂತ್ರಣದಿದ್ದರು? ಪೇಶ್ವೆಗಳು ಬ್ರಿಟಿಷರ ನಿಯಂತ್ರಣದಲ್ಲಿದ್ದರು. ಯಾಕೆ? ಸಹಾಯಕ ಸೈನ್ಯ ಪದ್ಧತಿಗೆ ಇವರು ಸಹಿ ಹಾಕಿದವರು, ಆ ಪದ್ಧತಿಯನ್ನು ಒಪ್ಕೊಂಡಿದ್ದವರು. ಒಪ್ಪಿಕೊಳ್ಳಲ್ದವ್ರು ಯಾರು? ಶಿಂದಿಯಾ ಮತ್ತು ಹೋಳ್ಕರ್ ಮನೆತನದವರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಿಲ್ಲ. ಒಪ್ಕೊಂಡವ್ರು ಯಾರು? ಪೇಶ್ವೆ ಮನೆತನದವರು. ಪೇಶ್ವೆ ಮನೆತನ ಮತ್ತು ಶಿಂದಿಯಾ ಮತ್ತು ಹೋಳ್ಕರ್ ಮನೆತನ ಎಲ್ಲರೂ ಇವರು ಒಂದೇ ಮೂಲದವರಾಗಿದ್ದವರು, ಮರಾಠ ಮೂಲದವರಾಗಿದ್ದವರು, ಮರಾಠ ಕುಲದವರಾಗಿದ್ದವರು. ಮುಂದೇನಾಯಿತು ಅಂದರೆ ಮರಾಠ ಕುಲದಲ್ಲಿ ಅಥವಾ ಮರಾಠ ಮನೆತನದಲ್ಲಿ 3 ಭಾಗಗಳಾಗಿ ಶಿಂದಿಯಾ ಒಂದು ಸೈಡ್ ಆದರು, ಶಿಂದಿಯಾ ಮತ್ತು ಹೋಳ್ಕರ್ ಒಂದು ಸೈಡ್ ಆದರು, ಪೇಶ್ವೆ ಒಂದು ಸೈಡ್ ಆದರು. ಇಲ್ಲಿ ಪೇಶ್ವೆ ಏನು ಮಾಡಿದ? ಸಹಾಯಕ ಸೈನ್ಯ ಪದ್ಧತಿಗೆ ಇಲ್ಲಿ ಸಹಿ ಹಾಕಿದ ಸಲುವಾಗಿ ಅವನು ಬ್ರಿಟಿಷರ ಕೈಗೊಂಬೆಯಾಗಿದ್ದ. ಬ್ರಿಟಿಷರ ಅಧಿಕಾರದ ಅಧೀನದಲ್ಲಿ ತನ್ನ ಸಾಮ್ರಾಜ್ಯವನ್ನು ನಡೆಸ್ತಾ ಇದ್ದ. ಇದನ್ನು ಕೂಡ ಅವನಿಗೆ ಅರಗಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆ? ಖರ್ಚು ಯಾರ ಮೇಲೆ ಇದೆ? ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಕಂಡೀಷನ್ ಏನಿದೆ? ಸೈನಿಕರ ಖರ್ಚುಗಳು ಯಾರು ನೋಡಬೇಕು? ಸ್ಥಳೀಯ ಅರಸರು ನೋಡಬೇಕು. ಸ್ಥಳೀಯ ಅರಸರು ನೋಡ್ಬೇಕಂದ್ರೆ ಅವಾಗ ಖರ್ಚು ಹೆಚ್ಚಿಗಾಗೋದು. ಅವರ ವೇತನ ಕೊಡಬೇಕು, ಅವರ ಮೇಂಟೆನೆನ್ಸ್, ಅವ್ರದೆಲ್ಲ ಊಟ ಉಪಚಾರ ನೋಡ್ಕೋಬೇಕು, ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅವರು ಸ್ಥಳೀಯ ರಾಜರು.
ಹೀಗಾಗಿ ಇವರಿಗೆ ಕೂಡ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಪೇಶ್ವೆಯವರಿಗೆ. ಅದರಿಂದ ಹೊರ ಬರಬೇಕಂತ ಹೇಳೋರು ತವಕಾಡ್ತಾ ಇದ್ದವರು, ಹೊರಗೆ ಹೇಗೆ ಬರಬೇಕಂತ ಅವರು ಕೂಡ ಚಿಂತೆಯಲ್ಲಿದ್ದರು. ಇಲ್ಲಿ ಏನಾಗಿದೆ, ಎರಡನೇ ಮರಾಠ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆ ಲಾರ್ಡ್ ವಿಲಿಯಮ್ಸನು ಎಲ್ಲಿಗೆ ಹೋಗಿದ್ದಾನೆ, ರಿಟರ್ನ್ ಅವನು ಬ್ರಿಟಿಷ್ ದೇಶಕ್ಕೆ ಹೋಗಿದ್ದಾನೆ. ಅವನು ಬೇಸತ್ತು ತನಗೆ ಹುದ್ದೆಯನ್ನು ರಾಜೀನಾಮೆ ಕೊಟ್ಟು ಅವನು ಅವ್ರ ದೇಶಕ್ಕೆ ಹೋಗಿದ್ದಾನೆ, ಬ್ರಿಟಿಷ್ ದೇಶಕ್ಕೆ ಹೋಗಿದ್ದಾನೆ. ಇಲ್ಲಿ ಕೆಲ ಸಮಯ ಶಾಂತತೆಯನ್ನು ಕಾಪಾಡಿತು. ಈ ಶಾಂತತೆಯನ್ನು ಕಾಪಾಡಿದ್ದರಿಂದ ಇವರು ಏನು ಮಾಡ್ತಾ ಇದ್ದರು, ತನ್ನ ಘನತೆ, ತನ್ನ ಮರ್ಯಾದೆ, ತನ್ನ ಒಂದು ಘನತೆಯನ್ನು ಉಳಿಸಿಕೊಳ್ಳಲು, ಮರಾಠ ಮನೆತನ ತನ್ನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಉಳಿಸಿಕೊಳ್ಳಲು ತವಕಾಡ್ತಾ ಇದ್ದರು. ಅದೇ ರೀತಿ ಪೇಶ್ವೆ ಮನೆತನ ಕೂಡ ಬ್ರಿಟಿಷರ ಅಧೀನದಿಂದ, ಬ್ರಿಟಿಷರ ಒಂದು ಅಧಿಕಾರದಿಂದ ಅವರು ಕೂಡ ಹೊರಬರಲಿಕ್ಕೆ ತವಕಾಡ್ತಾ ಇದ್ದರು. 1817ರಲ್ಲಿ ಪೇಶ್ವೆಯು ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ನೋಡಿ, ಪೇಶ್ವರು ಯಾರು, ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಿಕೊಂಡವರು. ಇವರು ಏನು ಮಾಡ್ಯಾರ, ಇಲ್ಲಿ ಬ್ರಿಟಿಷರ ಅಧಿಕಾರಿಗಳ ರೆಸಿಡೆನ್ಸಿಯ ಮೇಲೆ, ಅಂದರೆ ಅವರ ಆಫೀಸ್, ಅವರ ಅಡ್ರೆಸ್, ಅವರ ಅಧಿಕಾರದ ಒಂದು ಕೇಂದ್ರವಾದಂಥ ಪೂನಾದಲ್ಲಿರುವಂಥ ಬ್ರಿಟಿಷ್ ರೆಸಿಡೆನ್ಸಿ ಬ್ರಿಟಿಷ್ ಅಧಿಕಾರ ಕೇಂದ್ರದ ಮೇಲೆ ದಾಳಿಯನ್ನು ನಡೆಸಿ ಸುಟ್ಟನು. ಅದು ಆಫೀಸ್, ಅವರ ಕಚೇರಿ ಎಲ್ಲವನ್ನು ಸುಟ್ಟು ಬಿಟ್ಟಿದ್ದ. ನಾಗ್ಪುರದ ಅಪ್ಪ ಸಾಹೇಬ್ ಇಲ್ಲೊಬ್ಬರು ಇದ್ದಾರೆ ನೋಡ್ರಿ, ಮತ್ತೆ ಮರಾಠ ಮನೆತನಗಳು, ಇವರೆಲ್ಲ ಮರಾಠ ಮನೆತನಗಳು. ನಾಗ್ಪುರ್ ಇವತ್ತಿನ ನಮ್ಮ ಮಹಾರಾಷ್ಟ್ರದಲ್ಲಿ ಇವತ್ತು ಕೂಡ ನಾಗ್ಪುರ ಜಿಲ್ಲೆ ಇದೆ. ನಾಗ್ಪುರದ ಅಪ್ಪ ಸಾಹೇಬ್, ಅಲ್ಲಿದ್ದವರಂಥ ಅಪ್ಪ ಸಾಹೇಬ್ ಮತ್ತು ಮಲ್ಲಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ನಿಂತಿದ್ದರು. ಅಂತಿಮವಾಗಿ ಪೇಶ್ವೆ ಎರಡನೇ ಬಾಜಿರಾಯನು ಬ್ರಿಟಿಷರ ವಿರುದ್ಧ 1818ನಲ್ಲಿ ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋತು ಶರಣಾದನು. ನೋಡಿ, ಪೇಶ್ವೆ ಏನಾಗಿತ್ತು, ಇಲ್ಲಿ ಏನು ಮಾಡಿದರು, ಪೂನಾದಲ್ಲಿರುವ ಬ್ರಿಟಿಷ್ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದರು, ಅವರ ಅಧಿಕಾರದ ಕಚೇರಿಯನ್ನು ಸುಟ್ಟಾಕಿದರು. ಮತ್ತು ಅವರು ಸುಮ್ಮನೆ ಇರ್ತಾರೆ ಬ್ರಿಟಿಷರು, ಅವರ ಅಧಿಕಾರದ ಆಫೀಸನ್ನು ಸುಟ್ಟಾಕಿದ್ರೆ ಇವರು ಸುಮ್ಮನೆ ಇರ್ತಾರೆ ಬ್ರಿಟಿಷರು. ಯಾರು ಸುಟ್ಟಾಕಿದರು, ಪೇಶ್ವೆಗಳು. ಅವರು ಇಲ್ಲೇನು ಮಾಡಿದ್ರು, ಅಂತಿಮವಾಗಿ ಏನು ಮಾಡಿದ್ರು, ಇಲ್ಲಿ ಕೋರೆಗಾಂವ್ನಲ್ಲಿ ಅಂತಿಮವಾಗಿ ಪೇಶ್ವೆ ಏನು ಮಾಡಿದ, ಎರಡನೇ ಬಾಜಿರಾಯ ಬ್ರಿಟಿಷರ ವಿರುದ್ಧ ಮತ್ತೆ ಇನ್ನೊಂದು ಸಾರಿ 1817 ಕೂಡ ಮಾಡಿದ್ದ ಯುದ್ಧ. 1818ರಲ್ಲಿ ಕೂಡ ಕೋರೆಗಾಂವ್ ಮತ್ತು ಅಷ್ಟಿ ಎಂಬ ಒಂದು ಪ್ರದೇಶಗಳ ಮೇಲೆ ಯುದ್ಧಗಳಲ್ಲಿ ಸೋತು ಬಿಟ್ಟ ಬ್ರಿಟಿಷರ ವಿರುದ್ಧವಾಗಿ. ಸೋತು ಏನು ಮಾಡ್ದೆ, ಮತ್ತೆ ಶರಣಾದ. ಆಯ್ತಪ್ಪ, ನನ್ನ ಕೈಲಾಗೋದಿಲ್ಲ, ನಾನು ಸೋತ, ನೀನು ಬಲಿಷ್ಠನಾಗಿದ್ದೆ, ನಾನು ಬಲಹೀನನಾಗಿದ್ದೇನೆ ಅಂತೇಳಿ ಇವನು ಕೂಡ ಒಪ್ಕೊಂಡ. ಬ್ರಿಟಿಷರು ಪೇಶ್ವೆ ಪದವಿಯನ್ನೇ ರದ್ದುಗೊಳಿಸಿದ್ರು. ನೋಡಿ, ತಲೆ ಕೆಟ್ಟೋಗಿಲ್ಲ ಏನು ಮಾಡಿದ್ರು ಬ್ರಿಟಿಷರು, ಆ ಪೇಶ್ವೆ ಅನ್ನಂಥ ಪದವಿ ಏನು ರಾಜ ಸಿಂಹಾಸನ ಮೇಲೆ ಕೂಡುವಂಥ ಆ ಪದವಿ ಏನಿತ್ತಲ್ಲ, ಆ ಪದವಿಯನ್ನೇ ತೆಗೆದುಹಾಕಿದ್ರು. ಅವರು ತೆಗೆದುಹಾಕಿ ಏನು ಮಾಡಿದ್ರು, ಬಾಜಿರಾಯನಿಗೆ ಮತ್ತು ವಿಶ್ರಾಂತಿ ವೇತನ, ಬಾಜಿರಾಯನಿಗೆ ಪೇಶ್ವೆ ಅರಸನಾದ ಪೇಶ್ವೆಯ ಮನೆತನದವನಾದಂಥ ಬಾಜಿರಾಯನಿಗೆ ವಿಶ್ರಾಂತಿ ವೇತನ, ಪೆನ್ಷನ್. ವಿಶ್ರಾಂತಿ ವೇತನ ಅಂದ್ರೇನು, ಪೆನ್ಷನ್. ಇವಾಗ ಕೂಡ ನಮ್ಮ ಸರ್ಕಾರದವರು, ನಮ್ಮ ಭಾರತ ಸರ್ಕಾರವು ಪ್ರಚಲಿತವಾಗಿ ಕೇಂದ್ರ ಮತ್ತು ರಾಜ್ಯದ ಸರ್ಕಾರದಲ್ಲಿ ಸೇವೆ ಮಾಡಿ ನಿವೃತ್ತಿಯಾದಂಥವ್ರನ್ನು ಅಥವಾ ರಿಟೈರ್ಡ್ ಆದಂಥವ್ರನ್ನು ಏನು ಕೊಡ್ತಾರೆ ಸರ್ಕಾರ, ತಿಂಗಳಿಗೆ ಇಂತಿಷ್ಟು ಅಂತೇಳಿ ವಿಶ್ರಾಂತಿ ವೇತನ, ಸಮ್ ಅಮೌಂಟ್, ತಿಂಗಳಿಗೆ ಇಷ್ಟು ಖರ್ಚಿಗಪ್ಪ, ಇಷ್ಟು ದಿವಸ ದುಡ್ದಿದೆ, 60 ವರ್ಷ ಸೇವೆ ಮಾಡಿದ ಸರ್ಕಾರದಲ್ಲಿ, ಈಗ ಮನೆಯಲ್ಲಿ ಕೂತ್ಕೊಂಡು ಇಷ್ಟೊಂದು 1000 ದುಡ್ಡು ತೊಗೊಂಡು ಮನೆಯಲ್ಲಿ ನಿಂದ ವಿಶ್ರಾಂತಿ ಜೀವನ ನಡೆಸಪ್ಪ ಅಂತೇಳಿ ಇವಾಗ ಕೂಡ ನಮ್ಮ ದೇಶ, ನಮ್ಮ ರಾಜ್ಯದ ಸರ್ಕಾರ, ಕೇಂದ್ರ ಸರ್ಕಾರಗಳು ಸರ್ಕಾರಿ ನೌಕರಿ ನಿವೃತ್ತವಾಗಿ ವೇತನವನ್ನು ಕೊಡ್ತಾರೆ. ವಿಶ್ರಾಂತಿ ವೇತನ, ಪೆನ್ಷನ್ ಅಂತೇಳಿ ನಾವು ಕರಿತೀವಿ. ಅದು ಕೆಲವೊಂದು ತಿದ್ದುಪಡಿ ಸರ್ಕಾರ ಅದೇನೋ ಇವಾಗ ಕೊಡ್ತಾ ಇಲ್ಲ ಅಂತ, ಅದು ಸೆಕೆಂಡ್ರಿ ಅದು. ಬಟ್ ವೇತನ, ವಿಶ್ರಾಂತಿ ವೇತನ, ಪೆನ್ಷನ್ ಅನ್ನೋದು ಇತ್ತು ಮುಂಚೆ, ಇವಾಗ ಇಲ್ಲ ಅನ್ನೋ ಸುದ್ದಿ. ಸೊ ಏನಾಗಿದೆ ಅಂದರೆ, ವಿಶ್ರಾಂತಿ ವೇತನ ಅವನಿಗೆ ಕೊಟ್ಟು, ಯಾರಿಗೆ, ಬಾಜಿರಾಯನಿಗೆ, ಬದಲಿಗೆ ಶಿವಾಜಿಯ ವಂಶಸ್ಥ, ನೋಡಿ ಇಲ್ಲಿ ಮತ್ತೆ ಶಿವಾಜಿಯ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸಾತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠರ ಪ್ರತಿರೋಧವನ್ನು ಅವರು ನಿಗ್ರಹಿಸಿದರು. ಬ್ರಿಟಿಷರು ತುಂಬ ಚುರುಕರವರು. ನಾನು ಫಸ್ಟ್ ಹೇಳ್ತಾ ಇದ್ದೀನಿ ತಮಗೆ, ತುಂಬ ಬುದ್ಧಿವಂತರವರು. ಎಲ್ಲಿ ಏನು ತಲೆಯು ನಡೆಸಬೇಕನ್ನೋದು ಅವರು ತುಂಬ ಶಾರ್ಪಾಗಿ ವಿಚಾರ ಮಾಡ್ತಾರೆ. ಅವರ ಒಂದು ನೀತಿ ಹೇಳಿನಲ್ಲ ಮೊನ್ನೆ, ನಾನು ಡೈಲಿ ಅದು ರಿಪೀಟ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದ ಬ್ರಿಟಿಷ್ ರೋಲ್. ಸೊ ಅದನ್ನು ನೀವೇನು ಹೇಳ್ತೇವೆ, ಡಿವೈಡೆಡ್ ಆ್ಯಂಡ್ ರೂಲ್, ಒಡೆದು ಆಳುವ ನೀತಿ. ಎಲ್ಲಿ ಇಬ್ಬರು ಚೆನ್ನಾಗಿರ್ತಾರೆ ಅಲ್ಲಿ ಹೋಗಿ ಅವರಿಬ್ಬರ ಮಧ್ಯದಲ್ಲಿ ವಿಷವನ್ನು ಬೆತ್ತಿ ಅವರನ್ನು ಬೇರೆ ಮಾಡಿ ಮೂರನೇದವನು ಲಾಭ ತಗೊಳ್ತಾನೆ. ದಟ್ ಕಾಲ್ಡ್ ಒಡೆದು ಆಳುವ ನೀತಿ. ನಮ್ಮ ಹಿರಿಯರು ಹೇಳೋ ಹಾಗೆ ಇಬ್ಬರ ಜಗಳ, ಮೂರನೇದವನಿಗೆ ಲಾಭ. ಇದನ್ನೇ ಮಾಡ್ತಾ ಇದ್ದಾರೆ ಬ್ರಿಟಿಷರು. ಯಾವಾಗ ಪೋರ್ಚುಗೀಸರು ಹಿಡ್ಕೊಂಡು ಯಾವಾಗ ಭಾರತಕ್ಕೆ ಅವರು ವ್ಯಾಪಾರಕ್ಕಾಗಿ ಬಂದಿದ್ದರು, ಅಲ್ಲಿಂದ ಇಲ್ಲಿವರೆಗೆ ಕೂಡ
ಇಡೀ ದೇಶ ಅವರ ಅಧಿಕಾರದಲ್ಲಿ ಹೋಗ್ತಾ ಇದ್ದರೂ ಕೂಡ ಅವರಿಗೆ ಇನ್ನೂ ಅಧಿಕಾರ ಬೇಕು, ಹೊಸ ಮಾಡಬೇಕು, ಹೊಸ ಸರ್ಕಾರ ಮಾಡಬೇಕು, ಹೊಸ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಬೇಕು, ಇಲ್ಲಿನ ಸ್ಥಳೀಯ ರಾಜರನ್ನು ಸೋಲಿಸುವುದು, ಅವರನ್ನು ಸಾಮಂತರನ್ನಾಗಿ ಮಾಡಿಕೊಳ್ಳುವುದು, ಇವರ ಪದ್ಧತಿಗಳನ್ನು ನಮ್ಮ ಸಾಮಂತ ಅರಸರು ಒಪ್ಪಿಕೊಳ್ಳಬೇಕು. ಅವರ ಅಧೀನದಲ್ಲಿ ಅಂದರೆ ಬ್ರಿಟಿಷರ ಅಧೀನದಲ್ಲಿ ನಮ್ಮ ಸ್ಥಳೀಯ ರಾಜರು ರಾಜ್ಯಭಾರವನ್ನು ಮಾಡಬೇಕು. ಅವರ ಪಾಲಿಸಿ. ಎಲ್ಲಿ ಇಬ್ಬರು ಚೆನ್ನಾಗಿರ್ತಾರೋ ಅವರ ಮಧ್ಯದಲ್ಲಿ ವಿಷಯವನ್ನು ಬಿತ್ತಿ ಅವರಿಬ್ಬರಿಗೆ ಜಗಳ ಹಚ್ಚಿ ಇವರು ಅದರ ಲಾಭವನ್ನು ಪಡೆದುಕೊಳ್ಳುವರು. ದಿಸ್ ಈಸ್ ಡಿವೈಡೆಡ್ ಆ್ಯಂಡ್ ರೋಲ್, ಒಡೆದು ಆಳುವ ನೀತಿ ಅಂತೇಳಿ ನಾವು ಅದಕ್ಕೆ ಕರಿತೀವಿ. ಇದು ಒಂದೇ ಪಾಲಿಸಿಯಿಂದ ಬ್ರಿಟಿಷರು ಇಡೀ ಭಾರತ ದೇಶವನ್ನೇ ಅಲ್ಲ, ಇಡೀ ಜಗತ್ತನ್ನು ಕೂಡ ಇದೇ ಪಾಲಿಸಿಯನ್ನು ಅವರು ಫಾಲೋ ಮಾಡಿ ಇಡೀ ಜಗತ್ತಿನಲ್ಲಿ ತನ್ನ ಅಧಿಕಾರವನ್ನು ಅವರು ಸ್ಥಾಪಿಸಿದರು. ಸೊ ಇಲ್ಲೇನಾಗಿದೆ, ಬ್ರಿಟಿಷರು ಏನು ಮಾಡಿದ್ರು, ಇಲ್ಲಿ ಶಿವಾಜಿ ವಂಶಸ್ಥನಾದಂಥ ಪ್ರತಾಪ್ ಸಿಂಹನನ್ನು ಒಂದು ಸಣ್ಣ ರಾಜ ಸಾತಾರದಲ್ಲಿ ಪ್ರತಿಷ್ಠಾಪಿಸಿ ಸಾತಾರ ಅಂತೇಳಿ ಒಂದು ರಾಜ್ಯವನ್ನು ಮಾಡಿ ಅಲ್ಲಿ ಅವರಿಗೆ ಒಂದು ಕೋಟೆಯನ್ನು ಕಟ್ಟಿಕೊಟ್ಟು ಮರಾಠರ ಸಾಂಪ್ರದಾಯಿಕ ಅರಸನಂತೇಳಿ ಅವನು ಬಿಂಬಿಸಿ ಅವನನ್ನು ಹೈಲೈಟ್ ಮಾಡಿ, ನೋಡಪ್ಪ ಇವನೇ ಇನ್ನು ಮುಂದೆ ಮರಾಠರ ಅರಸನು ಇವನೇ ಪ್ರತಾಪ್ ಸಿಂಹನು ಅಂತೇಳಿ ಸಾತಾರದಲ್ಲಿ ಅವನಿಗೆ ಒಂದು ಕೋಟೆಯನ್ನು ಕೊಟ್ಟು ಅವನಿಗೆ ಪ್ರತಿಬಿಂಬಿಸಿ ಅಲ್ಲಿ ಕೂತ್ಕೊಳ್ಳಿ ಅವನು ಹೈಲೈಟ್ ಮಾಡಿ ಇದನ್ನು ಮಾಡೋದ್ರ ಮೂಲಕವಾಗಿ ಅವ್ರು ಏನು ಮಾಡೋರು, ಇನ್ನಿತರ ಮರಾಠ ಕುಟುಂಬಗಳು ಯಾರಿದ್ದಾರೆ ಇಲ್ಲಿ, ಹೋಳ್ಕರ್ ಇದ್ದಾರೆ, ನಾಗ್ಪುರದವರು ಇದ್ದಾರೆ, ಯಾರು ಮತ್ತು ಹೋಳ್ಕರ್ ಮತ್ತು ಭೋಸ್ಲೆ ಮತ್ತು ಸಿಂಧಿಯಾ, ಈ 3 ಫ್ಯಾಮಿಲಿಗಳನ್ನು ಅನುಕರಣೆಯನ್ನು ತೊಗೊಂಡ್ರು, ಅನುಕಂಪವನ್ನು ತೊಗೊಂಡ್ರು. ಬ್ರಿಟಿಷರು ನೋಡ್ರಪ್ಪ ನಮ್ಮದು ಮರಾಠರ ಬಗ್ಗೆ ಇಷ್ಟನ್ನು ಕಾಳಜಿ ವಹಿಸ್ತಾ ಇದ್ದಾರೆ, ಮರಾಠರ ಬಗ್ಗೆ ಇಷ್ಟು ನಮ್ಮ ಬಗ್ಗೆ ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ, ನಮ್ಮ ಶಿವಾಜಿ ವಂಶಸ್ಥರನ್ನು ತಂದು ಸಾತಾರದಲ್ಲಿ ರಾಜರನ್ನಾಗಿ ಮಾಡಿದ್ದಾರೆ ಅಂಥೇಳಿ ಸ್ವಲ್ಪ ಸಮಯದವರೆಗೆ ಅವರ ಶಿಟ್ಟನ್ನು ತಣ್ಣಗೆ ಮಾಡೋ ಸಲುವಾಗಿ ಇಲ್ಲಿ ಬ್ರಿಟಿಷರು ಕುತಂತ್ರವನ್ನು ನಡೆಸಿದ್ದಾರೆ. ಶಿವಾಜಿ ವಂಶಸ್ಥನಾದ ಪ್ರತಾಪ್ ಸಿಂಹನನ್ನು ಸಾತಾರದಲ್ಲಿ ಅರಸನಾಗಿ ಮಾಡಿ ಇಲ್ಲಿ ಕುಂದಿರಿಸಿದ್ದಾರೆ. ಸೊ ಇಲ್ಲಿಗೇನೆಂದರೆ 3ನೇ ಆಂಗ್ಲೋ ಮರಾಠ ಯುದ್ಧನ ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ, ಇಲ್ಲಿಗೆ ಕೊನೆಗೊಂಡಂಗಿದೆ. 3ನೇದು ಈಗ ನೆಕ್ಸ್ಟು ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಬ್ರಿಟಿಷರು ಯಾವ ರೀತಿ ತನ್ನ ಅಧಿಕಾರವನ್ನು ಕ್ರೋಢೀಕರಣ ಮಾಡ್ತಾ ಇದ್ದಾರೆ ಅನ್ನೋದು ನಾವಿಲ್ಲಿ ನೋಡೋಣ. ಬ್ರಿಟಿಷ್ ಅಧಿಕಾರದ ಕ್ರೋಢೀಕರಣ. ಬ್ರಿಟಿಷ್ ಕ್ರೋಢೀಕರಣ 1818ರಿಂದ 1857ರವರೆಗೆ, ಅಂದರೆ ನೇರವಾಗಿ 39 ವರ್ಷಗಳವರೆಗೆ ಅವರು ತನ್ನ ಅಧಿಕಾರವನ್ನು ಇಲ್ಲಿ ಚಲಾಯಿಸಲಿಕ್ಕೆ, ಅಧಿಕಾರವನ್ನು ಕ್ರೋಢೀಕರಿಸಲಿಕ್ಕೆ ಅವರು ಇಷ್ಟು ಸಮಯವನ್ನು ತಗೋತಾ ಇದ್ದಾರೆ ಬ್ರಿಟಿಷರು ತಮ್ಮ ಅಧಿಕಾರವನ್ನು ಕ್ರೋಢೀಕರಿಸುವ ಸಲುವಾಗಿ. ಇದರ ಒಂದು ನಾವು ವಿವರಣೆ ನೋಡೋಣ ಮುಂದೆ, ಡೀಟೇಲ್ಸ್ ಅನ್ನೋದು. ಬ್ರಿಟಿಷರು ಏನು ಮಾಡಿದರು, 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು. ಈ 39 ವರ್ಷದಲ್ಲಿ 1818ರಿಂದ 1857ರವರೆಗೆ ಅಖಂಡ ಭಾರತವನ್ನು ಗೆಲ್ಲುವ ಒಂದು ಪ್ಲಾನನ್ನು, ಕಾರ್ಯವನ್ನು ಒಂದು ಪ್ಲಾನನ್ನು ಮಾಡಿಕೊಂಡಿದ್ದರು, ಪೂರ್ಣ ಕೂಡ ಗೊಳಿಸಿದರು. ಅಂದರೆ ಇಲ್ಲಿಂದ ಹಿಡ್ಕೊಂಡು 1818ರಿಂದ 57ರವರೆಗೆ ಆಲ್ಮೋಸ್ಟ್ ಎಲ್ಲ ಸಾಮಂತ ಅರಸರನ್ನು ತನ್ನ ಸಾಮಂತರಾಗಿ ಮಾಡಿಕೊಂಡಿದ್ದರು. ಈ ಅವಧಿಯಲ್ಲಿ ಪಂಜಾಬ್, ಸಿಂಧ್, ಔಧ್ ಮೊದಲಾದ ಪ್ರಮುಖ ರಾಜ್ಯಗಳನ್ನಲ್ಲದೆ ಅನೇಕ ಸಣ್ಣ ಪುಟ್ಟ ರಾಜ್ಯಗಳು ಕೂಡ ಆಕ್ರಮಿಸಿದರು. ಇವು ಪ್ರಮುಖ ಮನೆ ತಂದರು ಆವತ್ತಿನ ದಿವಸ ಯಾರು, ಪಂಜಾಬ್ ಅರಸರು, ಪಂಜಾಬಿನ ಸಿಖ್ಖರು, ಸಿಂಧದ ಅರಸರು, ಔಧನ ನವಾಬರು, ಹೀಗೆ ಮೊದಲಾದ ಪ್ರಮುಖ ಅಲ್ಲದೆ ಇನ್ನೂ ಸಣ್ಣ ಪುಟ್ಟ ಸುತ್ತಮುತ್ತಲಿರುವಂಥ ಸಣ್ಣ ಪುಟ್ಟ ನವಾಬುಗಳು, ಸಾಮಂತ ಅರಸರನ್ನು ಎಲ್ಲರನ್ನೂ ಏನು ಮಾಡಿದರು, ಇವರು ತನ್ನ ಅಧಿಕಾರದ ವ್ಯಾಪ್ತಿಗೆ ತಂದು ನಿಲ್ಲಿಸಿದರು ಸ್ಥಳೀಯ ಅರಸರನ್ನು. ಈಗೇನಾಗ್ತಾ ಇದೆ ಮುಂದೆ, ಸಿಖ್ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳನ್ನು ನಾವು ನೋಡೋಣ. 1839ರಲ್ಲಿ ರಣಜಿತ್ ಸಿಂಗನು ಮರಣ ಹೊಂದಿದ ನಂತರ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆಯನ್ನು ತಲೆದೋರಿತು. ನೋಡಿ ಏನಾಗ್ತಾ ಇದೆ ಇಲ್ಲಿ ಅಂದರೆ, ಒಂದೊಂದು ಫ್ಯಾಮಿಲಿಯಲ್ಲಿ, ಒಂದೊಂದು ಮನೆತನದಲ್ಲಿ ಒಬ್ಬರು ಪ್ರಮುಖ ಅರಸರನ್ನು ತೀರಿಕೊಂಡಾಗ ಅಥವಾ ಸತ್ತು ಹೋದಾಗ ಅಲ್ಲಿ ರಾಜಕೀಯ ಅರಾಜಕತೆಯನ್ನು ನಾವು ಕಾಣ್ತಾ ಇದ್ದೇವೆ. ಮರಾಠರ ಮನೆತನದಲ್ಲಿ ಕೂಡ ನಾವು ಕಾಣಿವೆ. ಹಿಂದೆ ಬಂಗಾಳದ ನವಾಬರ ಮಧ್ಯದಲ್ಲಿ ಕೂಡ ನಾವು ಈ ಅಸಮಲತೆಯನ್ನು ನಾವು ಕಾಣಿದ್ದೀವಿ ಅಧಿಕಾರಕ್ಕಾಗಿ. ಹಾಗೂ ಕರ್ನಾಟಕದ ನವಾಬರು ಕೂಡ ಮಧ್ಯದ ಕೂಡ ನಾವು ಕಾಣಿದ್ದೀವಿ. ಕರ್ನಾಟಕ ಅರಸದ ಮದ್ರಾಸ್ ಪ್ರಾಂತದಲ್ಲಿ ಕೂಡ ನಾವು ಪೋರ್ಚುಗೀಸರು, ಫ್ರೆಂಚವರು ಇದ್ದಾಗ ಅಲ್ಲಿ ಕೂಡ ಒಳ ಜಗಳಗಳು, ತನ್ನ ಕುಟುಂಬದಲ್ಲಿರುವ ಒಳ ಜಗಳಗಳು ನಾವು ಕಾಣ್ತಾ ಇದ್ದೀವಿ. ಇಲ್ಲೇನಾಗ್ತಾ ಇದೆ, ರಣಜಿತ್ ಸಿಂಗನು, ಪಂಜಾಬ್ನಲ್ಲಿರುವಂಥ ರಾಜನಾದಂಥ ರಣಜಿತ್ ಸಿಂಗನು ಮರಣ ಹೊಂದಿದ ಮೇಲೆ ಅಲ್ಲಿ ರಾಜಕೀಯ ಅರಾಜಕತೆಯನ್ನು ನಾವು ಕಾಣ್ತಾ ಇದ್ದೀವಿ. 1809 ನಂತರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ 1809
ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬವನ್ನು ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು. 1809ರಲ್ಲಿ ಅವರಿಗೆ ಒಪ್ಪಂದ ಆಗಿತ್ತು, ಬ್ರಿಟಿಷರಿಗೆ ಮತ್ತು ಸಿಖ್ರಿಗೆ. ಆ ಒಪ್ಪಂದದ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬವನ್ನು ಹೆಂಗಾರ ಮಾಡಿ ಇವರು ಆಕ್ರಮಿಸ್ಕೋಬೇಕು, ಅದನ್ನು ವಶಪಡಿಸ್ಕೋಬೇಕಂತೇಳಿ ಇಲ್ಲಿ ಬ್ರಿಟಿಷರು ಏನು ಮಾಡ್ತಾ ಇದ್ದಾರೆ, ಸಂಚನ್ನು ರೂಪಿಸ್ತಾ ಇದ್ದಾರೆ. ಸಂಚು ಅಂದ್ರೇನು, ಒಳಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು, ಹೆಂಗೆ ಮಾಡಬೇಕಪ್ಪ, ಪಂಜಾಬನ್ನು ಹೆಂಗೆ ವಶಪಡಿಸ್ಕೋಬೇಕು. ಅವರ ಮನೆತನದಲ್ಲಿ ಒಳ ಸಂಚು ನಡೀತಾ ಇದೆ, ಅರಾಜಕತೆ ಇದೆ. ಎಲ್ಲಿ ಪಂಜಾಬಿನ ಅರಸರು ತೀರ್ಕೊಂಡಿದ್ದಾರೆ. ಪ್ರಮುಖನಾದ ರಣಜಿತ್ ಸಿಂಗನು ಇಲ್ಲಿ ತೀರ್ಕೊಂಡಿದ್ದಾನೆ. ಆ ಮನೆತನದಲ್ಲಿ ಒಂದು ಅರಾಜಕತೆಯನ್ನು ಉಂಟಾಗಿದೆ. ಅದರ ಲಾಭವನ್ನು ಪಡೆದುಕೊಳ್ಳಲು, ಆ ಪಂಜಾಬ್ ಪ್ರಾಂತವನ್ನು ವಶಪಡಿಸಿಕೊಳ್ಳಲು ಇಲ್ಲಿ ಬ್ರಿಟಿಷರು ಏನು ಮಾಡ್ತಿದ್ದಾರೆ, 1909ರ ನಿರಂತರ ಮೈತ್ರಿ ಅಂದರೆ ಅವರ ಮಧ್ಯದಲ್ಲಿ ಒಂದು ಮೈತ್ರಿ ಆಗಿತ್ತು. ಅದರ ಹೆಸರು ನಿರಂತರ ಮೈತ್ರಿ. ಅಂದರೆ ನಾವು ಎನಿ ಟೈಮ್ ಫ್ರೆಂಡ್ಸ್ ಅನ್ನಂಗೆ. ಪಂಜಾಬಿನ ಸಿಖ್ಖರು ಮತ್ತು ಬ್ರಿಟಿಷರು 1809ರಲ್ಲಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದರು. ಅದರ ಹೆಸರು ನಿರಂತರ ಮೈತ್ರಿ. ಇಂಗ್ಲೀಷ್ನಲ್ಲಿ ಎನಿ ಟೈಮ್ ಫ್ರೆಂಡ್ಸ್. ಅಂದರೆ ನಾನು ನಿನ್ನ ಮೇಲೆ ಜಗಳಕ್ಕೆ ಬರಲ್ಲ, ನೀ ನನ್ನ ಮೇಲೆ ಜಗಳಕ್ಕೆ ಬರಬೇಡ ಅಂದಂಗೆ ಮೈತ್ರಿ ಆಗಿತ್ತು. ಇವರೇನು ಮಾಡಿದ್ರು ಬ್ರಿಟಿಷರು, ಇಲ್ಲಿ ಅರಾಜಕತೆ ಉಂಟಾದಾಗ 1839ರಲ್ಲಿ ಅದರ ಲಾಭವನ್ನು ಪಡೆದು ಪಂಜಾಬನ್ನು ಹೇಗಾದರೂ ಮಾಡಿ ವಶಪಡಿಸ್ಕೋಬೇಕಂದ್ರೆ ಮೈತ್ರಿ ಒಪ್ಪಂದವನ್ನು ಅವರು ಮುರಿಲೇಬೇಕಾಗಿತ್ತು. ಯಾಕಂದರೆ ಮೈತ್ರಿ ಆಗಿದೆ ಇಲ್ಲಿ 1839ರಲ್ಲಿ ಮೈತ್ರಿ ಆಗಿದೆ. ಇವರು ವಶಪಡಿಸಲಿಕ್ಕೆ ಪ್ಲಾನ್ ಆಗ್ತಾ ಇರೋದು 1839ರಲ್ಲಿ. ಅಂದರೆ 30 ವರ್ಷದ ನಂತರ ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಪಂಜಾಬನ್ನು ವಶಪಡಿಸ್ಕೋಬೇಕಂದ್ರೆ ಅಲ್ಲಿ ಆದಂತಹ ಒಂದು ಮೈತ್ರಿಯನ್ನು ಅವರು ಮುರಿಕೊಳ್ಳಲೇಬೇಕು. ಮೈತ್ರಿ ಮುರಿದ ಮೇಲೆ ಅಲ್ಲಿ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ಲಿಕ್ಕಾಗುತ್ತೆ. ಸೊ ಅದನ್ನೇ ಪ್ಲಾನ್ ಮಾಡ್ತಾ ಇದ್ದಾರೆ ಇಲ್ಲಿ ಬ್ರಿಟಿಷರು. ಅದನ್ನೇ ಒಳ ಸಂಚವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ, ಅದೇ ಮಾಡೋದು, ಆಕ್ರಮಿಸಲು ಬ್ರಿಟಿಷರು ಸಂಚು ರೂಪಿಸಿದರು. ಅದರ ಬದಲಾಗಿ 1809ರ ನಿರಂತರ ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸಿ ಪಂಜಾಬ್ ಹೇಗಾದರೂ ಮಾಡಿ ಆಕ್ರಮಿಸ್ಕೋಬೇಕಂತೇಳಿ ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಮುಂದೇನಾಯ್ತು ಅಂದರೆ 1845ರಲ್ಲಿ ಡಿಸೆಂಬರ್ನಲ್ಲಿ ಬ್ರಿಟಿಷರಿಗೂ ಮತ್ತು ಪಂಜಾಬ್ ಸೈನ್ಯಕ್ಕೂ ಯುದ್ಧ ಪ್ರಾರಂಭವಾಯಿತು. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನರಿತ ಹಿಂದೂ ಮುಸಲ್ಮಾನ್, ನೋಡಿರಿ ಪಾಯಿಂಟ್ ಸ್ವಲ್ಪ ತಾವು ಅಬ್ಸರ್ವ್ ಮಾಡಬೇಕು. ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತ ಯಾರ್ಯಾರು, ಹಿಂದೂ, ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲರೂ ಬ್ರಿಟಿಷರನ್ನು ಮಣಿಸಲು ಒಂದಾದರು. ಯಾವ ಭಾಗದಲ್ಲಿ? ಪಂಜಾಬ್ ಪ್ರಾಂತದಲ್ಲಿ. ಅವ್ರಿಗೆ ಗೊತ್ತಾಯ್ತು ಬ್ರಿಟಿಷರು ಯಾರು, ವಿದೇಶಿಯರು. ಎಲ್ಲಿಂದ ಬಂದರು ಇವರು? ಯುರೋಪಿಯನ್ ಖಂಡದಲ್ಲಿ ಬಂದರು. ಹಿಂದೂರು ಯಾರು? ಭಾರತ ದೇಶದವರು. ಮುಸ್ಲಿಮರು ಯಾರು? ಆಲ್ರೆಡಿ ಅವರು ಸುಮಾರು ವರ್ಷಗಳಿಗೆ ಮೊಘಲರ ಆಗಮನದಿಂದ ನಮ್ಮ ಭಾರತದಲ್ಲಿ ಅವರ ಆಗಮನ ಆಗಿತ್ತು. ಆಮೇಲೆ ಇವ್ರು ಯಾರು? ಸಿಖ್ಖರು ಯಾರು? ಅವರು ನಮ್ಮ ದೇಶದವರು. ಸೊ ಹಿಂದೂ, ಮುಸ್ಲಿಂ, ಸಿಖ್ಖರು ಎಲ್ಲರೂ ಒಳಗೊಂಡು ಏನು ಮಾಡಿದ್ರು, ಕುಂತು ವಿಚಾರ ಮಾಡಿ ವಿದೇಶಿಯರ ಮುಂದೆ ಆಗುವಂಥ ಅನಾಹುತಗಳನ್ನು ಅರಿತು ತಾವೆಲ್ಲರೂ ಒಂದಾಗಬೇಕಂತೇಳಿ ಅವರು ತೀರ್ಮಾನಕ್ಕೆ ಬಂದಿದ್ದರು. ಅಂತಿಮವಾಗಿ ಕೆಲವು ದೇಶದ್ರೋಹಿ ನಾಯಕರಿಂದ ಸೋಲೊಪ್ಪಬೇಕಾಯಿತು. ದೇಶದ್ರೋಹಿ ಅಂದರೆ ಗೊತ್ತಲ್ಲ, ಬೆನ್ನಿಗೆ ಚೂರಿ ಹಾಕೋರು. ದೇಶದ್ರೋಹಿ ಯಾರಿಗಂತೇನು? ಬೆನ್ನಿಗೆ ಚೂರಿ ಹಾಕೋರಿಗೆ ನಾವು ದೇಶದ್ರೋಹಿ ಅಂತೀವಿ. ಬಹುಶಃ ಆ ಒಂದು ವಿಷಯ ದೇಶದ್ರೋಹಿ ಅಂದಮೇಲೆ ಇವಾಗ ನಮಗೆ ಒಂದು ವಿಷಯ ನೆನಪಾಗ್ತಾ ಇದೆ. ನಿಮಗೆ ಮುಂದೆ ಬರುತ್ತೆ, ಅದು ಮುಂದಿನ ಪಾಠದಲ್ಲಿದೆ. ಕಿತ್ತೂರು ರಾಣಿ ಚೆನ್ನಮ್ಮವ್ರಿಗೆ, ಇದೇ ನಮ್ಮ ಭಾಗದವರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರಿಗೆ ಬ್ರಿಟಿಷ್ ಅಧಿಕಾರಿಗೆ ಹಿಡಿಕೊಟ್ಟವ್ರು ಯಾರು? ತಾವು ನೆನಪು ಮಾಡ್ಕೋಬೇಕು. ಇದು ನಿಮಗೆ ಕ್ಲಿಕ್ ಕೊಡ್ತಾ ಇದ್ದೀನಿ. ಬ್ರಿಟಿಷ್ ಅಧಿಕಾರಿಗೆ ರಾಣಿ ಚೆನ್ನಮ್ಮನ ಹಿಡಿಕೊಟ್ಟವ್ರು ಯಾರು? ಅವರೇ ರಾಣಿ ಆಸ್ಥಾನದವರೇ, ಹೊರಗಿನವ್ರು ಯಾರಿಲ್ಲ. ಅವರೇನು ಮಾಡಿದ್ರು, ಬ್ರಿಟಿಷ್ ರಾಣಿಗೆ, ಕಿತ್ತೂರು ರಾಣಿ ಚೆನ್ನಮ್ಮಗೆ ಬ್ರಿಟಿಷರನ್ನು ಹಿಡಿದು ಒಪ್ಪಿಸಿದವರು. ಸೊ ಅವರನ್ನು ನಾವು ಏನಂತ ಕರಿತೀವಿ? ದೇಶದ್ರೋಹಿ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕೂಡ ಅದೇ ನಡೀತಾ ಇದೆ. ದೇಶದ್ರೋಹಿಗಳಿಂದ ಏನಾಗ್ತಾ ಇದೆ, ಇಲ್ಲಿ ಸಣ್ಣ ಸಣ್ಣ ನಾಯಕರುಗಳಲ್ಲಿ ಸೋಲೊಪ್ಪಬೇಕಾಗಿದೆ. ಅವಮಾನಕರವಾದಂಥ ಲಾಹೋರ್ ಒಪ್ಪಂದಕ್ಕೆ 1846ರಲ್ಲಿ ಸಹಿ ಹಾಕಬೇಕಾಯಿತು. ಅಂದಿನಿಂದ ಬ್ರಿಟಿಷರು ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರನಾದನು. ಹೀಗೆ ಪಂಜಾಬ್ ಕೂಡ ಏನಾಯಿತು, ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. ಅವ್ರು ಪ್ರಯತ್ನ ಮಾಡ್ತಿದ್ದಾರೆ, ಪಾಪ ಪಂಜಾಬ್ದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಬ್ರಿಟಿಷರಲ್ಲಿ ಹೊಡೆದೋಡಿಸ್ಬೇಕು, ಅವರನ್ನು ಇಲ್ಲಿ ಒಳಗೆ ತಗೋಬಾರ್ದು, ಅವರ ನೀತಿ, ಅವರ ಪಾಲಿಸಿಗಳನ್ನು ನಾವು ಫಾಲೋ ಮಾಡಬಾರ್ದು, ಅವರ ಕಾನೂನುಗಳನ್ನು ನಾವು ಆಚರಣೆ ಮಾಡಬಾರ್ದು, ಅವರ ಹೇಳಿದಂಥ ಮಾತುಗಳನ್ನು ನಾವು ಕೇಳಬಾರ್ದು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ದೇಶದ್ರೋಹಿಗಳು ಅದರಲ್ಲ, ಬೆನ್ನಿಗೆ ಚೂರಿ ಹಾಕೋರು, ಅವರ ಒಂದು ಒಳಸಂಚಿನಿಂದ, ದೇಶದ್ರೋಹಿಗಳ ಕಾರಣದಿಂದಾಗಿ ಇಲ್ಲಿ ಪಂಜಾಬಿಗರು ಏನು ಮಾಡಬೇಕಾಗಿದೆ, ಸೋಲು ಅನುಭವಿಸಬೇಕಾಗಿದೆ. ಈ ರೀತಿ ಎಲ್ಲ ಸೋಲನ್ನು ಅನುಭವಿಸಿದ ನಂತರ
ಪಂಜಾಬ್ ಕೂಡ ಏನಾಗ್ತದೆ ಇಲ್ಲಿ ಬ್ರಿಟಿಷರ ವಶ ಆಗ್ತಾ ಇದೆ. ಬ್ರಿಟಿಷರ ಆಡಳಿತಕ್ಕೆ ಇದು ಕೂಡ ಒಳಪಡ್ತಾ ಇದೆ. ಸೊ ಮುಂದೆ ಇಲ್ಲಿ ಏನಾಯ್ತು, ಹೀಗೆ ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಡಳಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಮತ್ತೆ ಪ್ರತಿಭಟಿಸಿದರು. ಸಿಖ್ಖರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಪಂಜಾಬಿನ ಮೇಲೆ ಬ್ರಿಟಿಷ್ ಆಡಳಿತವನ್ನು ಹೇರುವಾಗ ಸಿಖ್ಖರು ಏನು ಮಾಡ್ತಾರೆ, ವಿರೋಧ ಮಾಡ್ತಾ ಇದ್ದಾರೆ. ಸಿಖ್ಖರು ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗಳ ನೇತೃತ್ವವನ್ನು ವಹಿಸಿದವರು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲ್. ಚಟ್ಟಾರ್ ಸಿಂಗ್ ಅಟ್ಟಾರಿಲಾಲ್ ಅನ್ನೋನು ಪಂಜಾಬ್ದವನು ಬ್ರಿಟಿಷರ ಅಧಿಕಾರವನ್ನು ಪಂಜಾಬಿನಲ್ಲಿ ನಡೆಸಲಿಕ್ಕೆ ಅವನು ಅನುಮತಿ ಕೊಡ್ತಾ ಇಲ್ಲ. ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದಾನೆ, ವಿರೋಧ ಮಾಡ್ತಾ ಇದ್ದಾನೆ ಅವನು. ಮತ್ತು ಮೂಲ ರಾಜನಾದಂಥ ಅವರು ಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನ್ಗಳಲ್ಲಿ ವಹಿಸಿದರು. ಮತ್ತೆ ಸಿಖ್ಖರಿಗೆ ಸೋಲಾಯಿತು. ಮತ್ತು ಕೂಡ ಇಲ್ಲಿ ಸಿಖ್ಖರು ಸೋಲಾಯ್ತಾರೆ. ಅಂತಿಮವಾಗಿ ಲಾರ್ಡ್ ಡಾಲ್ ಹೌಸಿಯು, ಇಲ್ಲಿ ಹೊಸ ಅಧಿಕಾರಿ ಬಂದಾನ, ಲಾರ್ಡ್ ಡಾಲ್ ಹೌಸಿಯು ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದನು. ಯಾರು? ಲಾರ್ಡ್ ಡಾಲ್ ಹೌಸಿ. ಲಾರ್ಡ್ ಡಾಲ್ ಹೌಸಿ ಇಲ್ಲೇನು ಮಾಡಿದ ನೀನು, ಅಂತಿಮವಾಗಿ ಪಂಜಾಬ್ ಪ್ರಾಂತ ಕೂಡ ಬ್ರಿಟಿಷರ ಅಧಿಕಾರಕ್ಕೆ ತಗೊಂಡು ಬಿಟ್ಟಿದ್ದನು. ಇಂದಿನ ಮೇಲೆ ಇಲ್ಲಿ ಕೂಡ ಬ್ರಿಟಿಷ್ ಅಧಿಕಾರ ನಡೀತಪ್ಪ, ಬ್ರಿಟಿಷ್ ರೂಲನ್ನು ಫಾಲೋ ಮಾಡಬೇಕಂತೇಳಿ ಅಲ್ಲಿ ಕೂಡ ಬ್ರಿಟಿಷ್ ಅಧಿಕಾರವನ್ನು ಪ್ರಾರಂಭ ಮಾಡಿದರು. ಯಾರ ಮುಖಾಂತರವಾಗಿ? ಲಾರ್ಡ್ ಡಾಲ್ ಹೌಸಿಯಿಂದ. ಲಾರ್ಡ್ ಡಾಲ್ ಹೌಸಿ ಮತ್ತು ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿ. ಇಲ್ಲಿ ಲಾರ್ಡ್ ಡಾಲ್ ಹೌಸಿ ಅನ್ನೋನು ನೋಡಿಲಿ, ಲಾರ್ಡ್ ಡಾಲ್ ಹೌಸಿ ಒಂದು ನೀತಿಯನ್ನು ಜಾರಿಗೆ ತರ್ತಾನೆ ಇವನು. ಏನಂದರೆ ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ, ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ, ದತ್ತು ಮಕ್ಕಳಿಗೆ ಹಕ್ಕು ಇಲ್ಲ ಎಂಬಂಥ ಪಾಲಿಸಿ ಅಂದರೆ ರೂಲನ್ನು ಇವನು ಜಾರಿಗೆ ತರ್ತಾನೆ. ಯಾವಾಗ? 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಬಂದಂಥ ಲಾರ್ಡ್ ಡಾಲ್ ಹೌಸಿಯು ಭಾರತದ ಎಲ್ಲ ದೇಶೀಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಮೂಲಕ ಅಂತಿಮ ಪ್ರಯತ್ನವನ್ನು ನಡೆಸಿದ. ಲಾರ್ಡ್ ಡಾಲ್ ಹೌಸಿಯು ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಮೂಲಕ ಸಾಧಿಸಿದನು. ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ, ಸ್ವಲ್ಪ ಚೆನ್ನಾಗಿ ಕೇಳಬೇಕಿಲ್ಲಿ, ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ, ಸತ್ತು ಹೋದರೆ ಅವನು ತೆಗೆದುಕೊಳ್ಳುತ್ತಿದ್ದ ಇನ್ನೊಬ್ಬರನ್ನು ದತ್ತು ತೆಗೆದುಕೊಂಡ ಪುತ್ರನಿಗೆ ಅಧಿಕಾರತ್ವ ಹಕ್ಕಿರಲಿಲ್ಲ. ಅಂಥ ರಾಜ್ಯಗಳಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಗಳಲ್ಲಿ ವಿಲೀನಗೊಳಿಸಬೇಕಾಗುತ್ತಿತ್ತು. ಅಂದರೆ ಒಂದು ರಾಜ ತೀರ್ಕೊಂಡಂದರೆ ಅವನಿಗೆ ಮಕ್ಕಳಿಲ್ಲ ಅಂದರೆ ಉಳಿದವರು ಏನು ಮಾಡ್ತಿದ್ದಾರೆ, ಇನ್ನೊಬ್ಬರನ್ನು ಅವರ ಕುಟುಂಬದಲ್ಲಿ ಯಾರನ್ನೊಬ್ಬರು ಬಲಿಷ್ಠ ವ್ಯಕ್ತಿಯನ್ನು ದತ್ತು ಅನ್ನುತ್ತೆ ಸ್ವೀಕಾರ ಮಾಡಿ ಆ ಸಾಮ್ರಾಜ್ಯದ ಅಧಿಕಾರವ ಅವನಿಗೆ ಕೊಡ್ತಾ ಇದ್ದರು. ಇದನ್ನು ಬ್ರಿಟಿಷರು ವಿರೋಧಿಸಿದರು. ಬೇಡ, ನಾವು ಆ ಪರ್ಮಿಷನನ್ನು ಕೊಡೋದಿಲ್ಲ, ಇನ್ನೊಬ್ಬರ ಮಕ್ಕಳನ್ನು ತಾವು ದತ್ತಾಗಿ ತಗೊಳ್ಳೋಕ್ಕೆ ನಾವು ನಿಮ್ಮನ್ನು ಪರ್ಮಿಷನ್ ಕೊಡೋದಿಲ್ಲ. ಯಾಕಂದ್ರೆ ಕೊಟ್ಟರೆ ಏನಾಗ್ತಿತ್ತು, ಒಬ್ಬನ ದತ್ತ ಸತ್ತರೆ ಇನ್ನೊಬ್ಬ ದತ್ತ ತಗೋತಿದ್ರು, ಇನ್ನೊಬ್ಬರ ದತ್ತ ಮಗ ಸತ್ತೋದ್ರೆ ಇನ್ನೊಬ್ಬನ ದತ್ತಾಗಿ ತಗೋತಿದ್ರು. ಇದನ್ನೇ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅದಕ್ಕೆ ಭಾಳ ಇವರು ಚಾಣಕ್ಷರು, ಬುದ್ಧಿವಂತರು ಇವರು ಬ್ರಿಟಿಷರು. ನಾನು ನಿಮಗೆ ಮುಂಚೆ ಹೇಳ್ತಾ ಇದ್ದೀನಿ, ಪ್ರೆಸೆಂಟ್ ಕ್ಲಾಸ್ನಲ್ಲಿ ಹೇಳುವಂಥ ಪ್ರತಿಯೊಂದು ಕ್ಲಾಸ್ಗಳು ತಾವು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ಯಾಕಂದರೆ ಈ ವಿಷಯಗಳು ನಿಮಗೆ ಮುಂದಿನ ಅಭ್ಯಾಸಕ್ಕಾಗಿ ತುಂಬ ಉಪಯುಕ್ತವಾಗಿದೆ ಅಂತೇಳಿ ನಾನು ಇನ್ನೊಂದು ಸಾರಿ ನಿಮ್ಮನ್ನು ಪುನರುಚ್ಚರಿಸ್ತಾ ಇದ್ದೀನಿ. ಲಾರ್ಡ್ ಡಾಲ್ ಹೌಸಿ ಏನು ಮಾಡಿದೆ, ಇಲ್ಲಿ ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿಯನ್ನು ಜಾರಿಗೆ ಯಾಕೆ ತಂದ? ಒಬ್ಬ ರಾಜರು ತೀರ್ಕೊಂಡ ಮೇಲೆ ಅವರಿಗೆ ಮಕ್ಕಳಿಲ್ಲ ಅಂದರೆ ಆ ರಾಜರ ವಂಶಸ್ಥರು ಇನ್ನೊಬ್ಬರನ್ನು ಅಂದರೆ ಅವ್ರ ಕುಟುಂಬದವರು ಯಾರನ್ನೋ ಒಬ್ಬರನ್ನು ತಂದು ದತ್ತು ಸ್ವೀಕಾರ ಮಾಡಿ ಮತ್ತೆ ರಾಜನಾಗಿ ಕುಂದಿರ್ಸ್ತಿದ್ರು. ಇದು ದತ್ತು ಮಕ್ಕಳು. ಇದನ್ನು ವಿರೋಧಿಸಿದ ಯಾರು? ಲಾರ್ಡ್ ಡಾಲ್ ಹೌಸಿ. ಯಾಕೆ ವಿರೋಧಿಸಿದ? ಮತ್ತೆ ಅವನ ಜೋಡಿ ಯೂಸ್ ಮಾಡಬೇಕಾಗಿತ್ತು. ಅವನು ಸೋತ ಇನ್ನೊಬ್ಬನ ತಂದು ಕುಂದಿರ್ಸ್ಕೋರು, ಏನೋ ದತ್ತು ಮಗ ಅಂತೇಳಿ ಮತ್ತು ಅವನ ಜೋಡಿಗೆ ಯುದ್ಧ ಮಾಡಬೇಕಾಗಿತ್ತು. ಇದನ್ನೇ ಮಾಡೋದು ಬೇಡ, ಹೇಗಾದರೂ ಮಾಡಿ ಇಡೀ ಅಖಂಡ ಭಾರತವನ್ನು ತನ್ನ ಅಧಿಕಾರ ವ್ಯಾಪ್ತಿಗೆ ತಗೋಬೇಕಂದ್ರೆ ಇವರ ಅಧಿಕಾರನ ಇಲ್ಲೇ ಮುಕ್ಕಟಗೊಳಿಸಬೇಕು, ಇವರ ಅಧಿಕಾರವನ್ನು ಇಲ್ಲೇ ನಡೆಸಬೇಕು. ಯಾರ್ದು? ಸ್ಥಳೀಯ ರಾಜರು. ಸೊ ಅದನ್ನು ಅರಿತ ಅವನೇನು ಮಾಡ್ದ, ಹೊಸ ರೂಲನ್ನು ಜಾರಿಗೆ ತಂದ, ಹೊಸ ಆದೇಶವನ್ನು ಜಾರಿಗೆ ತಂದ. ಏನಂದರೆ ಅದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಇನ್ನು ಮುಂದೆ ನೀವು ಯಾರೇ ತೀರಿಕೊಂಡ್ರು ಕೂಡ ನಿಮ್ಮ ಸಾಮ್ರಾಜ್ಯ ಅಧಿಕಾರ ಇಲ್ಲೇ ಕ್ಲೋಸ್. ನೀವು ಇನ್ನೊಬ್ಬರನ್ನ ತಂದು ಕುಂದಿರಿಸಿ ಅವ ನನ್ನ ಮಗ ಅಂಥೇಳಿ ನಾ ಸತ್ತಾನ ನನ್ನ ಮಗ ಇವ ಅಂತೇಳಿ ಅವನನ್ನು ರಾಜ ಹಾಕಿ ಕುಂದಿರ್ಸೋದು ಈಗ ಮುಂದೆ ಕಂಟಿನ್ಯೂ ಮಾಡೋದು ಬೇಡಪ್ಪ. ನಿಮ್ಮ ಮಕ್ಕಳು ಇದ್ದರೆ, ನೀ ಅರಸನಾದ ನಿನ್ನ ಮಗನಿದ್ದರೆ
ಮಗಳಿದ್ದರೆ ನೀನೇನಪ್ಪ ಅಂದ್ರೆ ರಾಜ್ಯ ಅಧಿಕಾರನ ಅವ್ರಿಗೆ ಕೊಡು, ಇಲ್ಲ ನಿನಗೆ ಮಕ್ಕಳಿಲ್ಲ ಬಿಟ್ಬಿಡು, ನಿನ್ನ ಸಾಮ್ರಾಜ್ಯವನ್ನು ನಮ್ಮ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ನಾವು ವಿಲೀನ ಮಾಡ್ಕೋತೇವೆ, ಸೇರಿಸ್ಕೊಳ್ತೇವೆ. ಸೊ ಈ ರೀತಿ ಆದೇಶಗಳನ್ನು, ಈ ರೀತಿ ಒಂದು ಕಾನೂನುಗಳನ್ನು ಅವರು ಜಾರಿಗೆ ತಂದಿದ್ದರಿಂದ ಏನದು ನಮ್ಮ ದೇಶದ ಸ್ವದೇಶಿಯರ, ನಮ್ಮ ಸ್ಥಳೀಯ ಅರಸರುಗಳು, ಸ್ಥಳೀಯ ರಾಜಸ್ಥಾನಗಳು, ಸ್ಥಳೀಯ ಸಂಸ್ಥಾನಗಳು ಬ್ರಿಟಿಷ್ ಅಧೀನದಲ್ಲಿ ಆಟೋಮೆಟಿಕ್ ಆಗಿ ಅವು ಸೇರ್ಕೊಂಡ್ಬಿಟ್ಟು. ಅದರಲ್ಲಿ ಎಕ್ಸಾಂಪಲ್ ಆಗಿ ಬ್ರಿಟಿಷ್ ಅಧಿಕಾರ ವಿಲೀನಗೊಳಿಸಲಾಗುತ್ತೆ. ಈ ನೀತಿಗೊಳಪಟ್ಟ ಪ್ರಕಾರಗಳಲ್ಲಿ ರಾಜ್ಯದ ಮೊದಲನೇದಾಗಿ ಸಾತಾರ ಯಾರಿಗೆ ಕೊಟ್ಟಿದ್ದಾರೆ? ಇಲ್ಲಿ ಮರಾಠರ ಶಿವಾಜಿ ವಂಶಸ್ಥನಾದ ಯಾರಿಗೆ ತಂದು ಕುಂದಿರಿಸಿದ್ರು? ಇಲ್ಲಿ ಇವನ ಹೆಸರಾಯ್ತಲ್ಲ, ಇಲ್ಲಿ ಸಾತಾರದಲ್ಲಿ ಪ್ರತಾಪ್ ಸಿಂಹನನ್ನು ತಂದು ಕುಂದಿರಿಸಿದ್ರು ಯಾರು? ಇವರೇ ಬ್ರಿಟಿಷರೇ. ಈಗ ಹಕ್ಕಿಲ್ಲ ಅಂತ ಅನ್ನೋರು ಯಾರು? ಇವರೇ. ಉದ್ದೇಶ ಏನವಾಗಿತ್ತು ಇವ್ರದ್ದು? ಎಲ್ಲ ಸಾಮ್ರಾಜ್ಯಗಳು ಇವರ ಅಧೀನದಲ್ಲಿ ಬರಬೇಕು, ಇವರ ಅಧಿಕಾರವನ್ನು ನಡಿಬೇಕು, ಇಡೀ ಭಾರತ ದೇಶವನ್ನು, ಅಖಂಡ ಭಾರತ ದೇಶವನ್ನು ಬ್ರಿಟಿಷರ ದೇಶವನ್ನಾಗಿ ಮಾಡಬೇಕಂತ ಅವರ ಮಹತ್ವಾಕಾಂಕ್ಷಿ ಒಂದು ಯೋಜನೆಯನ್ನು ಹಂತವಾಗಿ ಅವರು ಮಾಡ್ತಾ ಬರ್ತಾ ಇದ್ದರು. ಕೊನೆಯದಾಗಿ ಇಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯ ಮೂಲಕವಾಗಿ ಸಾತಾರ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಹೆಸರು ಕೇಳಿರಲ್ಲ, ರಾಣಿ ಝಾನ್ಸಿಬಾಯಿ. ಸೊ ಝಾನ್ಸಿ, ನಾಗ್ಪುರ್ ಮೊದಲಾದವುಗಳು ಪ್ರಮುಖವಾದವುಗಳಾಗಿವೆ. ಈ ರಾಜ್ಯಗಳ ರಾಜರಿಗೆ ಮಕ್ಕಳಿಲ್ಲದಿಲ್ಲದಕ್ಕಾಗಿ ಈ ರಾಜ್ಯದ ಅರಸರಿಗೆ ಮಕ್ಕಳಿದ್ದಿಲ್ಲ. ಸೊ ಹೀಗಾಗಿ ಏನು ಮಾಡೋದು, ಈ ಸಂಸ್ಥಾನಗಳು ಎಲ್ಲ ಬ್ರಿಟಿಷರ ಅಧೀನದಲ್ಲಿ ಸೇರಿಕೊಂಡು ಮೊದಲೇ ಅರ್ತಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನು ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದ. ಅನ್ನೋ ಗೊತ್ತಾಯ್ತು, ಈ ಅರಸರಿಗೆ ಮಕ್ಕಳಿಲ್ಲ, ಸಾತಾರದವನಿಗೆ ಮಕ್ಕಳಿಲ್ಲ, ಜೈಪುರದವನಿಗೆ ಮಕ್ಕಳಿಲ್ಲ, ಸಂಬಲ್ಪುರದವನಿಗೆ ಮಕ್ಕಳಿಲ್ಲ, ಉದಯ್ಪುರ ರಾಜನಿಗೆ ಮಕ್ಕಳಿಲ್ಲ, ಝಾನ್ಸಿ ರಾಣಿಗೆ ಮಕ್ಕಳಿಲ್ಲ, ನಾಗ್ಪುರದ ರಾಜರಿಗೆ ಮಕ್ಕಳಿಲ್ಲ. ಇಷ್ಟು ಏರಿಯಾಗಳಾದರೆ ಅಟ್ಲೀಸ್ಟ್ ನಮ್ಮ ಅಧೀನದಲ್ಲಿ ಬರ್ತಾವಲ್ಲಪ್ಪ ಅನ್ಕೊಂಡು ಅವನು ಏನು ಮಾಡ್ದ, ಡಲಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲೆಂಬ ನೀತಿಯನ್ನು ಜಾರಿಗೆ ತಂದು ಈ ಸಂಸ್ಥಾನದ ಅವ್ರ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಸಾಯಿಸಿ ಅವರ ಅಧಿಕಾರ, ಅವರ ಸಂಸ್ಥಾನಗಳನ್ನೆಲ್ಲ ಬ್ರಿಟಿಷರ ಅಧಿಕಾರದಲ್ಲಿ ವಿಲೀನಗೊಳಿಸಿದ. ಈ ಒಂದು ಅಸ್ತ್ರ ಬಳಸ್ಕೊಂಡು ಅವನು ಏನು ಮಾಡ್ದ, ದತ್ತು ಮಕ್ಕಳ ಹಕ್ಕಿಲೆಂಬ ನೀತಿಯಿಂದ ಅಷ್ಟೆಲ್ಲ ಸಂಸ್ಥಾನಗಳು ತನ್ನ ರಾಜ್ಯದಲ್ಲಿ ಅವನು ವಿಲೀನಗೊಳಿಸಿದ. ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಡಲ್ಹೌಸಿ. ಸೊ ಡಲ್ಹೌಸಿಯು ತಡೆಯಿಲ್ಲದೆ ರಾಜಾಕ್ರಮಣದ ನಡೆಯಿಂದ ಭಾರತೀಯ ರಾಜರು ಮಾತ್ರವಲ್ಲ, ಅವರ ಬಗೆಗೆ ಸಹಾನುಭೂತಿಯುಳ್ಳ ಸಾಮಾನ್ಯ ಜನವರ್ಗವೂ ಕೂಡ ಬ್ರಿಟಿಷರ ವಿರುದ್ಧ ಇಲ್ಲಿ ದಂಡೆತ್ತಿ ಬರ್ತಾಯಿತ್ತು. ಸೊ ಇದನ್ನೆಲ್ಲ ಉಳಿಕಿದ್ರೆ ಗೊತ್ತಾಗ್ತು, ಬೇರೆ ಸಣ್ಣ ಪುಟ್ಟ ಅರಸರಿಗೆ ಗೊತ್ತಾಗ್ತಾ ಇದೆ, ಹೆಂಗಾದ್ರೂ ಮಾಡಿರೋ ಬ್ರಿಟಿಷರು ಏನೋ ಒಂದು ಕುತಂತ್ರ ಮಾಡಿ ಎಲ್ಲ ನಮ್ಮ ರಾಜರನ್ನು ಎಲ್ಲ ಅವ್ರ ರಾಜ್ಯದಲ್ಲಿ ಹಾಕುತ್ತಿದ್ದಾರೆ, ನಮ್ಮ ಪ್ರದೇಶಗಳನ್ನು ಅವರ ಪ್ರದೇಶಗಳಲ್ಲಿ ವಿಲೀನ ಮಾಡಿಕೊಳ್ಳುತ್ತಿದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಿ ಜನಸಾಮಾನ್ಯರು ಕೂಡ ಇಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಇಲ್ಲಿ ತಿರುಗು ಬೀಳುವಂಥ ಪರಿಸ್ಥಿತಿಯನ್ನು ಇಲ್ಲಿ ತಂದುಕೊಂಡಿದ್ದಾರೆ ಯಾರು? ಬ್ರಿಟಿಷರು. ಜನರ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಮಡುಗಟ್ಟಿದ ಆಕ್ರೋಶ ಅಂದರೆ ಮನುಷ್ಯನಲ್ಲಿ ಹೆಪ್ಪುಗಟ್ಟಿದ ಅಂತೀವಲ್ಲ, ನಾವು ಮನುಷ್ಯನಲ್ಲಿ ಕಟ್ಟುಕೊಂಡು ಕೂರ್ತೇವಲ್ಲ, ಏನದು ಆಕ್ರೋಶ, ಸಿಟ್ಟು, ಮಡುಗಟ್ಟಿದ ಆಕ್ರೋಶ ಮತ್ತು ರಾಜಾಭಿಮಾನದ ಕಿಚ್ಚು ಬ್ರಿಟಿಷರ ಪ್ರಭುತ್ವ ವಿರುದ್ಧ ಬಂಡೇಳುವಂತೆ ಮಾಡಿತು. ಇದರ ಪರಿಣಾಮವಾಗಿಯೇ 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ ಸ್ಫೋಟಗೊಂಡಿತು. ಸೊ ಇಲ್ಲಿವರೆಗೆ ಏನಪ್ಪ ಅಂದರೆ 1857ರವರೆಗೆ ಅಂದರೆ 1818ರಿಂದ 1857ರವರೆಗೆ 39 ವರ್ಷಗಳ ಕಾಲ ಸತತವಾಗಿ ದೀರ್ಘಕಾಲ ಅಲ್ಲಿ ಎಲ್ಲ ಕಡೆ ಯುದ್ಧ ಮಾಡಿ ಇಡೀ ಉತ್ತರ ಭಾರತ ಅಲ್ಲದೆ ದಕ್ಷಿಣ ಭಾರತ ಹಿಡ್ಕೊಂಡು ಪೂರ್ವ ಭಾರತವು ಅವರ ಅಧೀನಕ್ಕೆ ಒಳಪಟ್ಟಿತ್ತು, ಬ್ರಿಟಿಷರ ಅಧೀನಕ್ಕೆ. ಇದು ಇಲ್ಲಿವರೆಗೆ ಈಗೇನಾಗಿದೆ, ಇಡೀ ಭಾರತ ದೇಶವು ಬ್ರಿಟಿಷರ ಒಂದು ಅಧೀನದಲ್ಲಿದೆ. ಇದನ್ನು ಅರಿತ ಎಲ್ಲ ಜನಸಾಮಾನ್ಯರು ಕೂಡ, ನಮ್ಮ ಸ್ಥಳೀಯ ಅರಸರು, ಬುದ್ಧಿಜೀವಿಗಳು, ಜನಸಾಮಾನ್ಯರು ಕೂಡ ತಿಳಿತು, ಎಲ್ಲರಿಗೂ ಗೊತ್ತಾಯಿತು, ಈ ರೀತಿ ನಡೀತಾ ಇದೆ, ಬ್ರಿಟಿಷರು ನಮ್ಮೊಳಗೆ ಜಗಳಾಡ್ತಾ ಇದ್ದಾರೆ, ನಮ್ಮನ್ನು ಸದೆ ಬಡಿತಾ ಇದ್ದಾರೆ, ನಮ್ಮನ್ನು ಸಾಯಿಸ್ತಾ ಇದ್ದಾರೆ, ಆ ಪ್ರದೇಶವನ್ನು ಅವರು ವಶಪಡಿಸಿಕೊಳ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಜನ ದಂಗೆ ಹೇಳ್ತಾ ಇದೆ. ಇದನ್ನೇ ನಾವು 1857 ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತೇಳಿ ನಾವು ಇಲ್ಲಿ ಕರಿತಾ ಇದ್ದೇವೆ. ಸೊ ಇಲ್ಲಿಗೇನಪ್ಪ ಅಂದ್ರೆ ಈ ಪಾಠವನ್ನು ಮುಕ್ತಾಯಗೊಳ್ಳುತ್ತದೆ. ಯಾವುದು? ಬ್ರಿಟಿಷರ ಆಳ್ವಿಕೆ ಅಂತೇಳಿ, ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಅಂತೇಳಿ ನಾವು ಇಲ್ಲಿವರೆಗೆ 2ನೇ ಪಾಠವನ್ನು ಮುಕ್ತಾಯಗೊಳಿಸ್ತಿದ್ದ ಇದ್ದೇವೆ. ಅದರ ವಿಷಯವಾಗಿ ಒಂದು ವಿಷಯ ನಿಮ್ಮನ್ನು ತಿಳಿದಿಲ್ಲ ಅಂತೇಳಿ ಇನ್ನೊಂದು ಕೊಟ್ಟಿದ್ದಾರೆ. ರಣಜಿತ್ ಸಿಂಗನ ವಿಷಯವಾಗಿ ಇಲ್ಲಿ ಕೆಲವು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ರಾಜಾ ರಣಜಿತ್ ಸಿಂಗ್ ಪಂಜಾಬ್ ಅರಸನಾಗಿದ್ದವನು. ಅವನು ತುಂಬ ಪ್ರಮುಖನಾದಂಥ ಈ ಪಂಜಾಬ್ ರಾಜರುಗಳಲ್ಲಿ ಒಬ್ಬನಾಗಿದ್ದ. ಸೊ ಅವನ ಬಗ್ಗೆ ಕೆಲವೊಂದು ಇಲ್ಲಿ ಅವನ ವಿವರಣೆಯನ್ನು ಕೊಟ್ಟಿದ್ದಾರೆ, ಅವನ ವಿಶೇಷತೆಯನ್ನು ಕೊಟ್ಟಿದ್ದಾರೆ. 2 ನಿಮಿಷ ನಾವು ನೋಡೋಣ. ಏನಂದರೆ 1780ರಲ್ಲಿ ಜನಿಸಿದ ರಣಜಿತ್ ಸಿಂಗನು ಸಿಖ್ಖರ 12 ಮಿಸೈಲ್ ಒಕ್ಕೂಟಗಳಲ್ಲಿ ಒಂದಾದ ಸಖರ್ ಜಾಕಿಯ ಮಿಸ್ತನ ನಾಯಕ ಮಹಾಸಿಂಗನ ಮಗನಾಗಿದ್ದ. 10ನೇ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡಿದ್ದನು. ಅವನು ಸಣ್ಣ ಪ್ರದೇಶದ ಒಕ್ಕೂಟದ ನಾಯಕನಾಗಿದ್ದನು. ಕಾಬೂಲಿನ ಜಮಾನ್ ಶಾ ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಾಗ ರಣಜಿತ್ ಸಿಂಗನು ಅವನಿಗೆ ಸಲ್ಲಿದ ಸೇವೆ ಮೆಚ್ಚಿ ರಾಜ ಎಂಬ ಪದವಿಯೊಂದಿಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕಗೊಂಡಿದ್ದರು. ಯಾರು? ರಣಜಿತ್ ಸಿಂಗ್. ತುಂಬ ಇವನು ಬಲಿಷ್ಠನಾಗಿದ್ದ, ಶಕ್ತಿಶಾಲಿಯಾಗಿದ್ದ. ಇವನ ಶಕ್ತಿಶಾಲಿಯನ್ನು ಅರಿತ ಮುಸ್ಲಿಂ ಯಾರು? ಇವನು ಕಾಬೂಲಿನ ಅರಸನಾದ ಜಮಾನ್ ಶಾ.
ಕಾಬೂಲಿನ ಅರಸನಾದ ಜಮನ್ ಶಾಹನು ದಂಡಯಾತ್ರೆ ಕೈಗೊಂಡಾಗ ಇವನ ಸಲ್ಲಿಸಿದ ಸೇವೆಗಾಗಿ ಇವನ ತೋರಿಸಿದ ತನ್ನ ಶಕ್ತಿ ಸಾಹಸಕ್ಕಾಗಿ ಅವನು ಏನು ಮಾಡಿದ, ಅವನಿಗೆ ಲಾಹೋರಿನ ರಾಜ್ಯಪಾಲನಾಗಿ ನೇಮಕ ಮಾಡಿದ್ದಾನೆ. ಆಗ ಅವನಿಗೆ 19 ವರ್ಷ, ಕೇವಲ 19 ವರ್ಷ. ಯಾರಿಗೆ? ರಣಜಿತ್ ಸಿಂಗನಿಗೆ. ಸೊ ನಂತರ ವಿಸ್ಮಯಕಾರಿ ರೀತಿಯಲ್ಲಿ ಪ್ರಬಲನಾಗಿ ಬೆಳೆದ ಸಿಖ್ ಸಮುದಾಯ ಮೇಲೆ ಸಂಪೂರ್ಣ ಪರಮಾಧಿಕಾರವನ್ನು ಪಡೆಯುವುದೇ ಇವನ ಪರಮ ಧ್ಯೇಯವಾಗಿತ್ತು. ಸಟ್ಲೇಜ್ ನದಿಯ ಪಶ್ಚಿಮ ಭಾಗಗಳ ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಪಂಜಾಬಿನಲ್ಲಿ ತನ್ನದೇ ಸ್ವಂತ ರಾಜ್ಯವನ್ನು ಸ್ಥಾಪಿಸಿದ 1809ರಲ್ಲಿ. 1809ರಲ್ಲಿ ಅಮೃತ್ಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದ. ಯಾರು? ರಾಜಾ ರಣಜಿತ್ ಸಿಂಗ್. ನಿರಂತರ ಮೈತ್ರಿ ಹೇಳಿನಲ್ಲ, ಮುಂಚೆ ಬಂದಿತ್ತಲ್ಲ ಎಕ್ಸ್ಪ್ಲೇಷನ್, ಅದ್ರ ಬಗ್ಗೆ ನಿಮಗೆ ವಿವರಣೆ ಕೊಟ್ಟು ನಾನು. ನಿರಂತರ ಮೈತ್ರಿ ಅಂದರೆ ಎನಿ ಟೈಮ್ ಫ್ರೆಂಡ್ಸ್, ನಾವು ನಿನ್ನ ಮೇಲೆ ಜಗಳಕ್ಕೆ ಬರೋದಿಲ್ಲಪ್ಪ, ನೀ ನಮ್ಮ ಮೇಲೆ ಬರಬೇಡ, ನಾವು ನಮ್ಮ ಪಾಡಿಗಿರ್ತೀವಿ, ನೀವು ನಿಮ್ಮ ಪಾಡಿಗಿರು ಅಂತೇಳಿ ಒಪ್ಪಂದ ಆಗಿತ್ತು. ಅದರಲ್ಲಿ ಲಾರ್ಡ್ ವಿಲ್ಲೆಸ್ಲಿ ಏನು ಮಾಡಿದ? ಲಾರ್ಡ್ ವಿಲ್ಲೆಸ್ಲಿ ಅವನೇನು ಮಾಡಿದ? ಆ ಮೈತ್ರಿಯನ್ನು ಮುರಿದು ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅವನು ಕಾಡ್ತಿದ್ದ. ಅಲ್ಲಿ ಸಣ್ಣ ಪುಟ್ಟ ಯುದ್ಧಗಳು ಆಗ್ತಿದ್ದಾಗ, ಖರ್ಚು ಜಾಸ್ತಿ ಆದಾಗ ಬ್ರಿಟಿಷ್ ಸರ್ಕಾರದಿಂದ ಟೀಕೆಗೆ ಒಳಗಾದ್ಮೇಲೆ ಅವನು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬ್ರಿಟಿಷ್ಗೆ ವಾಪಸ್ ಮರಳಿ ಹೋಗ್ಬಿಟ್ಟ. ಇದನ್ನು ನಾವು ಓದಿದ್ವಿ. ಸೊ ಮುಂದೇನಾಗ್ತಾ ಇದೆ? ಇಂಗ್ಲಿಷರು ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದನು. ಯುರೋಪಿಯನ್ ಮಾದರಿಯಲ್ಲಿ ಸೈನ್ಯವನ್ನು ಸಂಘಟಿಸಿ ತರಬೇತುಗೊಳಿಸಿದನು. ಇವನ ಸೈನ್ಯವು ಕೇವಲ ಸಿಖ್ಖರಿಗೆ ಸೀಮಿತಗೊಂಡಿರದೆ ಗೋರ್ಖಾ, ಬಿಹಾರಿಗಳು, ಪಠಾಣರು, ಮುಸಲ್ಮಾನರಿಂದ ಕೂಡಿತು. ಲಾಹೋರಿನಲ್ಲಿ ಫಿರಂಗಿಗಳನ್ನು ತಯಾರಿಸಲು ಎರಕ ಹೊಯ್ಯುವ ಕಾರ್ಖಾನೆ ಕೂಡ ಇವನು ತೆಗೆದಿದ್ದ. ಫಿರಂಗಿಯನ್ನು ತಯಾರು ಮಾಡುವಂಥ ಒಂದು ಕಾರ್ಖಾನೆ ಕೂಡ ಇವನು ತಯಾರು ಮಾಡಿದ ಇಲ್ಲಿ ಲಾಹೋರಿನಲ್ಲಿ. ಅಂದಿನ ಕಾಲದಲ್ಲಿ ಭಾರತೀಯ ರಾಜರ ಸೈನ್ಯಗಳಲ್ಲಿಯೇ ರಣಜಿತ್ ಸಿಂಗನ ಸೈನ್ಯ ಅತ್ಯುತ್ತಮವಾಗಿತ್ತು. ಜಾತ್ಯತೀತ ಮನೋಭಾವದವನಾದವನು, ಉದಾರ ಹೃದಯವೂ ಆದ ರಣಜಿತ್ ಸಿಂಗನು ಸಿಖ್ ಗುರುಗಳನ್ನಲ್ಲದೆ ಹಿಂದೂ ಮತ್ತು ಮುಸಲ್ಮಾನ ಗುರುಗಳನ್ನು ಕೂಡ ಪೋಷಿಸುತ್ತಿದ್ದ. ಎಲ್ಲ ಧರ್ಮೀಯರು ಅವನ ಆಡಳಿತದ ಉನ್ನತ ಸ್ಥಾನದಲ್ಲಿದ್ದರು. ಬ್ರಿಟಿಷರನ್ನು ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸುವಲ್ಲಿ ಯಶಸ್ವಿನಾದವನು. ಅದೇ ರೀತಿ ಬ್ರಿಟಿಷರು ವಾಯುಭಾಗದಿಂದ ನಡೆಯಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯಲು ರಣಜಿತ್ ಸಿಂಗನ ರಾಜ್ಯದಂತಹ ರಕ್ಷಣಾ ರಾಜ್ಯವೊಂದರ ಬಫರ್ ಸ್ಟೇಟ್ ಅವಶ್ಯಕತೆ ಇತ್ತು. ಒಟ್ಟಾರೆ ಸ್ವತಂತ್ರ ರಾಜ್ಯವೊಂದನ್ನು ಕಟ್ಟಿ ಕೊನೆಯವರೆಗೂ ಸ್ವತಂತ್ರವಾಗಿ ಆಳಿ 1839ರಲ್ಲಿ ರಣಜಿತ್ ಸಿಂಗನು ಇಲ್ಲಿ ನಿಧನ ಹೊಂತಾನೆ. ಸೊ ರಣಜಿತ್ ಸಿಂಗನ ಬಗ್ಗೆ, ಇವನ ಪ್ರಮುಖ ಅರಸನಾದ ಸಿಖ್ಖರಲ್ಲಿ ಪ್ರಮುಖ ಅರಸನಾದಂಥ ರಣಜಿತ್ ಸಿಂಗನ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ತಾವು ಈ ಮಾಹಿತಿಗಳನ್ನು ಒಳ್ಳೆ ರೀತಿಯಲ್ಲಿ ಓದಿಕೊಳ್ಳಬೇಕು. ಇಲ್ಲಿಗೆ ಸಮಾಜ ಅಧ್ಯಯನದಲ್ಲಿ 2ನೇ ಪಾಠವನ್ನು ಮುಕ್ತಾಯಗೊಳಿಸ್ತಾ ಇದ್ದಾನೆ. ವಿಶೇಷವಾಗಿ ಪ್ರೆಸೆಂಟ್ ಕ್ಲಾಸ್ನಲ್ಲಿ ಕೊಡುವಂಥ ನಿಮಗೆ ಎಲ್ಲ ವಿಷಯಗಳನ್ನು, ಎಲ್ಲ ಮಾಹಿತಿಗಳನ್ನು ತಾವು ಕೂಲಂಕುಷವಾಗಿ ಓದಿ ಅಭ್ಯಾಸ ಮಾಡಿ ಎಲ್ಲ ವಿಷಯಗಳನ್ನು ತಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಯಾಕಂದರೆ ಪ್ರೆಸೆಂಟ್ ಕ್ಲಾಸ್ನಲ್ಲಿ ಕೊಡುವಂಥ ಪ್ರತಿಯೊಂದು ವಿಷಯಗಳು ನಿಮ್ಮ ಮುಂದಿನ ಅಭ್ಯಾಸ, ಮುಂದಿನ ಜೀವನಕ್ಕೆ ಅತಿ ಉತ್ತಮ ಆಗಿವೆ ಅಂತೇಳಿ ನಾನು ಇನ್ನೊಂದು ಸಾರಿ ಹೇಳುವ ಮೂಲಕವಾಗಿ ಇಲ್ಲೇನು ಇವತ್ತಿನ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದಾನೆ. ಥ್ಯಾಂಕ್ ಯು.